ಸಿಟಿವಿ ಸ್ಥಳೀಯ ಸುದ್ದಿಗಳ ಪ್ರಾಯೋಜಕರು ರಾಮೋಸ್ ಫರ್ನಿಚರ್ಸ್ ಮತ್ತು ಇಂಟೀರಿಯರ್ಸ್. ನಮ್ಮ ಶಾಖೆಗಳು ಚಿಕ್ಕಬಳ್ಳಾಪುರ, ಚಿಂತಾಮಣಿ ಮತ್ತು ಯಲಹಂಕ ಉಪನಗರ. ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್, ರಿಲಯನ್ಸ್ ಪೆಟ್ರೋಲ್ ಬಂಕ್ ಪಕ್ಕ ಚಿಕ್ಕಬಳ್ಳಾಪುರ. ಶ್ರೀ ಚಾಮವಿ ಪಾರ್ಟಿ ಹಾಲ್, ಗಿರಿಯಾಸ್ ಬಿಲ್ಡಿಂಗ್, ಬಿಬಿ ರೋಡ್, ಚಿಕ್ಕಬಳ್ಳಾಪುರ. ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ವರ್ಷಿಣಿ ಆಚಾರ್ಯ. ಮೊದಲಿಗೆ ಮುಖ್ಯಾಂಶಗಳು. ಹಾವುಗಳನ್ನು ಬಿಡದ ಬಿಸಿಲಿನ ಬೇಗೆ, ಯುವಕನ ಎದೆಯ ಮೇಲೆ ಮಲಗಿದ ನಾಗರ ಹಾವು. ಅದೃಷ್ಟವಶಾತ್ ಬಚಾವಾದ ಯುವಕ, ಅಡುಗೆ ಭಟ್ಟನ ಎದೆಯ ಮೇಲೆ ಮಲಗಿದ ಕೋಬ್ರಾ. ಬೀದಿಗೆ ಬಂದ ಚಿಕ್ಕಬಳ್ಳಾಪುರ ಕಾಂಗ್ರೆಸ್ ಬಣ ಬಡಿದಾಟ, ಜಿಲ್ಲಾ ಉಸ್ತುವಾರಿ ಸಚಿವ ಶಾಸಕರ ಬೆಂಬಲಿಗರ ನಡುವಿನ ಕಿತ್ತಾಟಕ್ಕೆ ಹೊಸ ತಿರುವು. ಶಾಸಕರನ್ನು ಟೀಕಿಸಿದ್ದ ಮೂವರಿಗೆ ಕೆಪಿಸಿಸಿ ನೋಟಿಸ್, ಸಮರ್ಪಕ ಸಮಜಾಯಿಷಿ ನೀಡದಿದ್ದರೆ ಶಿಸ್ತು ಕ್ರಮದ ಎಚ್ಚರಿಕೆ. ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ಕೊನೆಯ ಸ್ಥಾನಕ್ಕೆ ಪೈಪೋಟಿ ನಡೆಸುತ್ತಿರುವ ಚಿಕ್ಕಬಳ್ಳಾಪುರ, ಫಲಿತಾಂಶದಲ್ಲಿ 33ನೇ ಸ್ಥಾನಕ್ಕೆ ಕುಸಿತ. ಮೊದಲ ಸ್ಥಾನಕ್ಕೆ ತರುವ ಭರವಸೆ ನೀಡಿದ ಶಾಸಕ ಪ್ರದೀಪ್ ಮಾತು ಹೇಳಿಕೆಗೆ ಸೀಮಿತ. ನಿದ್ದೆಗೆ ಜಾರಿದ ಚಿಕ್ಕಬಳ್ಳಾಪುರ ನಗರಸಭೆ, ನಾಗರಿಕರ ನೀರಿನ ಸಮಸ್ಯೆಗೆ ಸ್ಪಂದಿಸುವಲ್ಲಿ ನಗರಸಭೆ ಅಧಿಕಾರಿಗಳು ವಿಫಲ. 1 ತಿಂಗಳಾದರೂ ನೀರು ನೀಡದ ನಗರಸಭೆ ವಿರುದ್ಧ ನಾಗರಿಕರ ಆಕ್ರೋಶ, ನಗರಸಭೆಗೆ ಮುತ್ತಿಗೆ ಹಾಕುವ ಎಚ್ಚರಿಕೆ. ವಾರ್ತೆಗಳ ವಿವರ. ಬಿಸಿಲಿನ ತಾಪ ಹೆಚ್ಚಾದ ಹಿನ್ನೆಲೆ ಹಾವುಗಳು ತಣ್ಣನೆಯ ಸ್ಥಳಗಳಿಗಾಗಿ ಮನೆಗಳತ್ತ ಬರುತ್ತಿರುವ ಘಟನೆಗಳು ಹೆಚ್ಚಾಗುತ್ತಿವೆ. ಇಂತಹದ್ದೇ ಒಂದು ಭಯಾನಕ ಘಟನೆ ನಡೆದಿದೆ. ಹೋಟೆಲ್ನಲ್ಲಿ ಕೆಲಸ ಮುಗಿಸಿ ವಿಶ್ರಾಂತಿ ಪಡೆಯಲು ಮಲಗಿದ್ದ ಯುವಕನ ಎದೆಯ ಮೇಲೆ ವಿಷಕಾರಿ ನಾಗರ ಹಾವು ಮಲಗಿದ ಘಟನೆ ಆತಂಕ ಹುಟ್ಟಿಸಿದೆ. ಈ ಕುರಿತು ಒಂದು ವರದಿ. ಹೀಗೆ ಬೇಸಿಗೆಯ ತಾಪಕ್ಕೆ ರಾಂಗ್ ಆಗಿ ಜನರ ಕಂಡು ಎಡೆ ಎತ್ತಿ ಬುಸುಗುಟ್ಟುತ್ತಾ ಕಚ್ಚಲು ಪ್ರಯತ್ನಿಸುತ್ತಿರುವ ವಿಷಕಾರಿ ನಾಗರ ಹಾವು. ಈ ದೃಶ್ಯಗಳು ಕಂಡುಬಂದಿದ್ದು ಚಿಕ್ಕಬಳ್ಳಾಪುರ ನಗರ ಹೊರವಲಯದ ಬಿಬಿ ರಸ್ತೆಯ ರೈಲ್ವೆ ಗೇಟ್ ಅಮರಾವತಿ ಗ್ರ್ಯಾಂಡ್ ಹೋಟೆಲ್ ಬಳಿ. ಹೌದು, ಹೋಟೆಲ್ನಲ್ಲಿ ಅಡುಗೆ ಭಟ್ಟರಾಗಿ ಕೆಲಸ ಮಾಡುತ್ತಿದ್ದ ಸಂದೀಪ್ ಎಂಬ ಯುವಕ ಕೆಲಸ ಮುಗಿಸಿ ವಿಶ್ರಾಂತಿ ಪಡೆಯಲು ರೂಮಿಗೆ ಬಂದು ಮಲಗಿದ್ದಾರೆ. ಚೆನ್ನಾಗಿ ನಿದ್ದೆ ಮಾಡುವ ಸಂದರ್ಭದಲ್ಲಿ ಯುವಕನ ಎದೆಯ ಮೇಲೆ ನಾಗರ ಹಾವು ಹತ್ತಿಕೊಂಡು ಮಲಗಿದೆ. ಎದೆಯ ಮೇಲೆ ಭಾರವಾಗುತ್ತಿದೆ ಎಂದು ಗಮನಿಸಿದ ಯುವಕ ಹಾವನ್ನು ಕಂಡು ಗಾಬರಿಗೊಂಡು ಕ್ಷಣಾರ್ಧದಲ್ಲಿ ಹಾವನ್ನು ಬಿಸಾಡಿ ಸ್ಥಳದಿಂದ ತಪ್ಪಿಸಿಕೊಂಡಿದ್ದಾನೆ. ಸೈಡ್ ಬನ್ರಿ. ವಿಷಯ ಬಿಡಲ್ಲ, ಅದು ಹಿಂದಕ್ಕೆ ಹೋಗ್ತಾ ಇದೆ ಬೈಕೆ. ಇನ್ನು ಸ್ಥಳಕ್ಕೆ ಬಂದ ಉರಗ ತಜ್ಞ ನಾಗರ ಹಾವನ್ನು ಸುರಕ್ಷಿತವಾಗಿ ಹಿಡಿದು ನಿರ್ಜನ ಪ್ರದೇಶಕ್ಕೆ ಬಿಡಲಾಗಿದೆ. ಈ ವೇಳೆ ಯುವಕನ ಬೆರಳಿಗೆ ಸಣ್ಣ ಗಾಯವಾಗಿದ್ದು ಮುನ್ನೆಚ್ಚರಿಕೆ ಕ್ರಮವಾಗಿ ಸಮೀಪದ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗಿದೆ. ಇಲ್ಲಿ ರೈಲ್ವೆ ಗೇಟ್ ಹತ್ರ ಒಂದು ರೂಮ್ ಹತ್ರ ಹಾವಿದೆ ಅಂತ ಫೋನ್ ಮಾಡಿದ್ರು. ನಾನು ಹಾವು ಬಂದು ನೋಡಿದಾಗ ನಾಗರಾವಿತ್ತು, ಒಂದು 2.5-3 ಅಡಿ ಹಾವಿತ್ತು. ಆದರೆ ಅದು ಇನ್ನೊಂದು ವಿಷಯ ಏನು ಗೊತ್ತಾಯ್ತು ಅಂದರೆ, ಸುಮಾರು ಇವರು ಸಂಜೆ 5-5:30 ನೋಡ್ಕೊಂಡಿದ್ದಾರೆ. ಮಲಗಿರೋ ವ್ಯಕ್ತಿ ಹೊಟ್ಟೆ ಮೇಲಿತ್ತಂತೆ, ಬೈಟ್ ಆಗಿದೆ ಅಂತ ಗೊತ್ತಾಯಿತು. ಹಾಸ್ಪಿಟ್ಲಲ್ಲಿದ್ದಾರೆ ಇವರು. ಅವನು ಲೇಟಾಗಿ ಹಾಸ್ಪಿಟ್ಲಿಗೆ ಹೋಗಿದ್ದಾನೆ. ಇವಾಗ ಗೊತ್ತಾಯಿತು ನಮಗೆ. ಫೋನ್ ಮಾಡಿದಾಗ ಬಂದು ನೋಡಿದ್ವಿ, ಹಾವಿತ್ತು, ಇಟ್ಕೊಂಡ್ವಿ. ಸ್ವಲ್ಪ ರ್ಯಾಶ್ ಆಗಿತ್ತು ಅದು.
ಏನಕ್ಕೆ ಅಂತ ನೋಡಿದ್ರೆ ಜನಗಳು ಜಾಸ್ತಿ ಇರೋದ್ರಿಂದ ಜನಗಳಿಂದ ಭಯಭೀತರಾಗಿತ್ತು. ಜನಗಳಿಗೆ ಅದನ್ನು ನೋಡಿದ್ರೆ ಭಯ, ಹಾವಿಗೆ ಜನಗಳು ನೋಡಿದ್ರೆ ಭಯ. ಈ ಥರ ಘರ್ಷಣೆಯಿಂದ ಅದನ್ನು ಕೋಪದಿಂದ ಇತ್ತು. ತಂಪಾದ ವಾತಾವರಣ ಇದರಿಂದ ಬಂದಿದೆ. ಈ ಬಿಸಿಲು ಜಾಸ್ತಿ ಇರೋದ್ರಿಂದ ತಂಪಾದ ಪ್ರದೇಶದಲ್ಲಿ ಹಾವುಗಳು ಸೇರಿಕೊಳ್ಳುತ್ತೆ. ಅದರಿಂದ ದಯವಿಟ್ಟು ಗಿಡಗಳಿರೋ ಜಾಗದಲ್ಲಿ, ತೇವಾಂಶ ಇರೋ ಜಾಗದಲ್ಲಿ ಜನಗಳು ಹೋಗುವಾಗ ನೋಡ್ಕೊಂಡೋಗಿ. ವಿಷಕಾರಿ ಹಾವುಗಳು ಇರ್ಬೋದು, ಇಲ್ಲ ಚೇಳಿರ್ಬೋದು, ಬೇರೆ ಪ್ರಾಣಿಗಳು ಬಂದು ಸೇರಿಕೊಂಡಿರುತ್ತೆ. ಆದ್ದರಿಂದ ನಾವು ಹುಷಾರಾಗಿರೋದು ಒಳ್ಳೆಯದು. ಆಮೇಲೆ ಇನ್ನೊಂದು ನಾನು ಎಲ್ಲರ ಹತ್ರ ಕಳ್ಕಳಿಯಿಂದ ಏನು ಕೇಳ್ಕೊಳ್ತೀನಿ ಅಂದರೆ, ನಿಮ್ಮ ಮಾಡಿಗಳ ಮೇಲೆ ಸಿಮೆಂಟ್ ಬಟ್ಲುಗಳನ್ನ ಯೂಸ್ ಮಾಡಿ. ಪ್ಲಾಸ್ಟಿಕ್ಕು ಸ್ಟೀಲು ಬೇಡ, ಯಾಕಂದರೆ ಬಿಸಿ ಆಗುತ್ತೆ. ನೀರಿಡಿ, ನಮಗೆ ನೀರಿಗೆ ಒದ್ದಾಡ್ತಾ ಇದ್ದೀವಿ. ಪ್ರಾಣಿ ಪಕ್ಷಿಗಳಿಗೆ ಸ್ವಲ್ಪ ನೀರು ಕುಡಿಯೋಕ್ಕೆ ಸಹಾಯ ಮಾಡಿ ಇಡಿ ಅಂತ ಎಲ್ಲನೂ ಕಳ್ಕಳಿಯಿಂದ ಕೇಳ್ಕೊಳ್ತೀನಿ. ನಾವು ರಕ್ಷಣೆ ಮಾಡಿದಾಗ ಆಕ್ರಮಣ ಇತ್ತು, ಭಯ ಆದ್ದರಿಂದ ಅದಕ್ಕೆ ನಾನು ಅದು ರಕ್ಷಣೆ ಮಾಡ್ತೀನಿ ಅಂತ ಅದು ಗೊತ್ತಿಲ್ಲ. ಅದರಿಂದ ನನಗೂ ಕಚ್ಚಕ್ಕೆ ಬಂತು. ನಾವು ಹುಷಾರಿಂದ ನೋಡಿಕೊಂಡು ಅದಕ್ಕೆ ಸ್ವಲ್ಪ ಟೈಮ್ ಕೊಟ್ಟು ಅದಕ್ಕೂ ಭಯ ಕಮ್ಮಿ ಆದಂಗೆ ನೋಡಿಕೊಂಡು ಇಟ್ಕೊಂಡು ಆಮೇಲೆ ಅದನ್ನ ಎತ್ಕೊಂಡು ಹೋಗ್ತಾಯಿದ್ದೀವಿ. ಒಟ್ಟಾರೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ 36 ಡಿಗ್ರಿ ಸೆಲ್ಸಿಯಸ್ನಷ್ಟು ಬಿಸಿಲಿನ ತಾಪ ಹೆಚ್ಚಾದ ಹಿನ್ನೆಲೆಯಲ್ಲಿ ಹಾವುಗಳು ತಣ್ಣನೆಯ ಸ್ಥಳಗಳತ್ತ ಬರುತ್ತಿರುವುದರಿಂದ ಜನರು ಎಚ್ಚರಿಕೆಯಿಂದ ಇರಬೇಕು. ಬಿಸಿಲಿನ ದಿನಗಳಲ್ಲಿ ಮನೆಗಳ ಸುತ್ತಮುತ್ತ ಸ್ವಚ್ಛತೆ ಕಾಪಾಡುವುದು ಹಾಗೂ ಎಚ್ಚರಿಕೆಯಿಂದ ಇರುವುದು ಇಂತಹ ಅಪಾಯಗಳನ್ನು ತಪ್ಪಿಸಬಹುದೆಂದು ಉರಗ ತಜ್ಞ ಸೂಚಿಸಿದ್ದಾರೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಈವರೆಗೆ ಚಿಕ್ಕಬಳ್ಳಾಪುರಕ್ಕೆ ಮಾತ್ರ ಸೀಮಿತವಾಗಿದ್ದ ಕಾಂಗ್ರೆಸ್ ಬಣ ಬಡಿದಾಟ ಇದೀಗ ವರಿಷ್ಠರ ಅಂಗಳ ತಲುಪಿದೆ. ಕೆಪಿಸಿಸಿ ಕಾರ್ಯಾಧ್ಯಕ್ಷ ಜಿಸಿ ಚಂದ್ರಶೇಖರ್ ಚಿಕ್ಕಬಳ್ಳಾಪುರದ 3 ಕಾಂಗ್ರೆಸ್ ನಾಯಕರಿಗೆ ಕಾರಣ ಕೇಳಿ ನೋಟಿಸ್ ಜಾರಿ ಮಾಡಿದ್ದಾರೆ. ಅಲ್ಲದೆ 1 ವಾರದಲ್ಲಿ ಉತ್ತರ ನೀಡದಿದ್ದರೆ ಶಿಸ್ತು ಕ್ರಮದ ಎಚ್ಚರಿಕೆಯನ್ನು ನೀಡಿದ್ದಾರೆ. ಹಾಗಾದರೆ ಯಾರು ಆ 3? ಏನಾಯ್ತು ನೋಡೋಣ ಬನ್ನಿ. ರಾಜ್ಯದಲ್ಲಿ ಕಾಂಗ್ರೆಸ್ ಟೈಮೇ ಸರಿಯಿಲ್ಲದಂತಿದೆ. ಮೊನ್ನೆ ನಡೆದ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ಅಲ್ಪಸಂಖ್ಯಾತ ಮುಖಂಡರು ಪಕ್ಷ ವಿರೋಧಿ ಚಟುವಟಿಕೆ ನಡೆಸಿದ್ದಾರೆ ಎಂಬ ಕಾರಣಕ್ಕೆ ಹಲವರನ್ನು ಅಮಾನತುಗೊಳಿಸಿದ್ದು, ಇನ್ನೂ ಹಲವರು ಹುದ್ದೆ ಕಳೆದುಕೊಳ್ಳುವ ಆತಂಕ ಎದುರಿಸುತ್ತಿದ್ದಾರೆ. ಇನ್ನು ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದ ಸ್ಥಿತಿಯೂ ಅದೇ ರೀತಿ ಇದ್ದು, ಸದ್ಯಕ್ಕೆ ಫಲಿತಾಂಶ ಬರುವವರೆಗೂ ಯಾವುದೇ ಕ್ರಮ ಜರುಗಿಸುವ ಲಕ್ಷಣ ಕಾಣಿಸುತ್ತಿಲ್ಲ. ಈ ನಡುವೆಯೇ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಬೆಟ್ಟಿಂಗ್ ಸಮಸ್ಯೆ ಸುತ್ತುಕೊಂಡಿದ್ದು ಎಫ್ಐಆರ್ ದಾಖಲಿಸಲು ಕೋರ್ಟ್ ಹೇಳಿದೆ. ಪರಿಸ್ಥಿತಿ ಹೀಗಿರುವಾಗಲೇ ಚಿಕ್ಕಬಳ್ಳಾಪುರ ಕಾಂಗ್ರೆಸ್ ಒಳಜಗಳ ಬೀದಿಗೆ ಬಂದಿದೆ. ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಚಿಕ್ಕಬಳ್ಳಾಪುರಕ್ಕೆ ಬಂದಿದ್ದ 3 ಕೋಟಿ ಅನುದಾನವನ್ನು ಚಿಂತಾಮಣಿಗೆ ತೆಗೆದುಕೊಂಡು ಹೋಗಿದ್ದಾರೆ. ಸಚಿವರು ದಲಿತ ದ್ರೋಹಿ ಎಂಬ ಸಂದೇಶವನ್ನು ಶಾಸಕ ಪ್ರದೀಪ್ ಈಶ್ವರ್ ಬೆಂಬಲಿಗರು ಹಂಚಿಕೊಂಡಿದ್ದಾರೆ ಎಂಬ ಕಾರಣಕ್ಕೆ ಆರಂಭವಾದ ಕಾಂಗ್ರೆಸ್ ಬಣ ಬಡಿದಾಟ ಇದೀಗ ವರಿಷ್ಠರ ಅಂಗಳ ತಲುಪಿದೆ. ಸುದ್ದಿಗೋಷ್ಠಿಯಲ್ಲಿ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಆಗುತ್ತಿರುವ ಅಭಿವೃದ್ಧಿ ಕೆಲಸಗಳಿಗೆ ವ್ಯತಿರಿಕ್ತವಾಗಿ ಮಾತನಾಡಿರುವುದು ಮತ್ತು ಶಾಸಕರ ವಿರುದ್ಧ ಟೀಕೆ ಮಾಡಿರುವುದಕ್ಕೆ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಜಿಸಿ ಚಂದ್ರಶೇಖರ್ 3ರಿಗೆ ನೋಟಿಸ್ ಜಾರಿಗೊಳಿಸಿದ್ದಾರೆ. ನಗರಸಭೆ ಮಾಜಿ ಸದಸ್ಯರಾದ ಮಿಲ್ಟನ್ ವೆಂಕಟೇಶ್, ಚಿಮುಲ್ ನಿರ್ದೇಶಕರಾದ ಭರಣಿ ವೆಂಕಟೇಶ್ ಮತ್ತು ಚಿಮುಲ್ ನಾಮನಿರ್ದೇಶಿತ ನಿರ್ದೇಶಕರಾದ ಕೆಆರ್ ರಾಜಣ್ಣ ಅವರಿಗೆ ಕೆಪಿಸಿಸಿ ನೋಟಿಸ್ ಜಾರಿಗೊಳಿಸಿದೆ. 1 ವಾರದಲ್ಲಿ ಸಮರ್ಪಕ ಸಮಜಾಯಿಷಿ ನೀಡಬೇಕೆಂದು, ವಿಫಲವಾದಲ್ಲಿ ಶಿಸ್ತು ಕ್ರಮ ಜರುಗಿಸಲಾಗುವುದೆಂದು ನೋಟಿಸ್ನಲ್ಲಿ ಸೂಚಿಸಲಾಗಿದೆ. ಅಲ್ಲಿಗೆ ಚಿಕ್ಕಬಳ್ಳಾಪುರ ಕಾಂಗ್ರೆಸ್ ಒಳಜಗಳ ವರಿಷ್ಠ ಅಂಗಳಕ್ಕೆ ತಲುಪಿದ್ದು, ಈಗ ಸಚಿವರು ಮೇಲುಗೈ ಸಾಧಿಸಲಿದ್ದಾರಾ ಇಲ್ಲವೇ ಶಾಸಕರು ಮೇಲುಗೈ ಸಾಧಿಸಲಿದ್ದಾರಾ ಎಂಬ ಕುತೂಹಲ ಚಿಕ್ಕಬಳ್ಳಾಪುರ ಜನರಲ್ಲಿ ಮನೆ ಮಾಡಿದೆ. ಹಾಲು ಬೆಕ್ಕು ಹಾಲು ಕಣ್ಮುಚ್ಕೊಂಡು ಹಾಲು ಕುಡಿತಾ ಇದ್ರೆ ಯಾರು ನೋಡಲ್ಲ ಅಂತ. ಚಿಕ್ಕಬಳ್ಳಾಪುರದಲ್ಲಿ ಯಾವ ದೇವಸ್ಥಾನಕ್ಕಾದ್ರೂ ಬೇಡ ಆಗಿದ್ದಾರೆ ಸರ್ ಪ್ರವೇಶ? ಸರ್ ಇದುವರೆಗೂ ಕೂಡ ಚಿಕ್ಕಬಳ್ಳಾಪುರದಲ್ಲಿ ಒಕ್ಕಲಿಗರಾಗ್ಬೋದು, ಬಲ್ಲಿಗರಾಗ್ಬೋದು, ಎಲ್ಲ ಜಾತಿ ಜನಾಂಗದವರು ಅನ್ಯೂನ್ಯವಾಗಿದ್ದೀವಿ, ಅಣ್ಣ ತಮ್ಮಂದಿರಾಗಿದ್ದೀವಿ. ಈ ಪ್ರದೀಪ್ ಅವರು ಬಂದ ಮೇಲೆ ಎಲ್ಲ ಜಾತಿ ಮೇಲೆ ಎತ್ಕಟ್ಟಿ ಜಾತಿ ರಾಜಕಾರಣ ಮಾಡ್ತಾ ಇದ್ದಾರೆ. ಅವರಿಂದ ಚಿಕ್ಕಬಳ್ಳಾಪುರದಲ್ಲಿ ಕೋಮುಗಲಭೆಗಳು ಕೂಡ ಆಗೋಂಥ ಒಂದು ಸಂದರ್ಭ ಕೂಡ ಸೃಷ್ಟಿ ಮಾಡ್ತಾ ಇದ್ದಾರೆ. ನಮ್ಮ ತಹಸೀಲ್ದಾರ್ ಅವ್ರಿಗೆ ಒಂದು ಮನವಿ ಮಾಡ್ತೀವಿ, ನೀವು ಪ್ರದೀಪ್ ಅವರ ಮೇಲೆ ಅಷ್ಟೊಂದು ವಿಶ್ವಾಸ ಇರೋಂಗಿದ್ರೆ ಇಟ್ಕೊಳ್ಳಿ, ತೊಂದರೆ ಇಲ್ಲ. ನೀವು ತಹಸೀಲ್ದಾರ್ ಕೆಲಸ ಮಾಡಬೇಕು ಹೊರತು ರಾಜಕೀಯ ಮಾಡೋಕ್ಕೆ ಬರಬಾರ್ದು. ದಯವಿಟ್ಟು ತಹಸೀಲ್ದಾರ್ ಮೇಡಮ್ ಅವರೇ, ಮಂಚನಹಳ್ಳಿ ತಹಸೀಲ್ದಾರ್ ಅವರೇ, ರಾಜಕೀಯ ಮಾಡೋಕ್ಕೆ ರಾಜಕಾರಣಿಗಳಿದ್ದೀವಿ, ನೀವು ಅಫಿಷಿಯಲ್ ಕೆಲಸ ಮಾಡಿ.
ನಿಮಗೆ ಜಿಲ್ಲಾಧಿಕಾರಿಗಳಿಂದ ಏನಾದರೂ ಒಂದು ಆದೇಶ ಇದೆಯಾ? ಇಲ್ಲ ಸರ್ಕಾರದಿಂದ ಅಂಬೇಡ್ಕರ್ ಜಯಂತಿ ದಿವಸ ನೀವು ಸರ್ಕ್ಯುಲರ್ ಬಿಡುಗಡೆ ಮಾಡಿ ಅಂತ ನಿಮ್ಗೆ ಆದೇಶ ಇದೆಯಾ? ನಾವು ಇದ್ರ ವಿರುದ್ಧವಾಗಿ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ತನಿಖೆ ಮಾಡಿ ಇವರ ವಿರುದ್ಧ ಕ್ರಮ ವಹಿಸಬೇಕು ಅಂತ ಕೂಡ ನಾವು ಮಾತಾಡ್ತಾ ಇದ್ದೀವಿ. ಸಚಿವರ ಬಗ್ಗೆ ಸಂದೇಶ ರವಾನಿಸಲಾಗಿದೆ ಎಂಬ ಸುದ್ದಿಗೋಷ್ಠಿ ನಡೆಸಿದ ಪ್ರಸ್ತುತ ನೋಟಿಸ್ ಪಡೆದಿರುವ 3 ಕಾಂಗ್ರೆಸ್ ನಾಯಕರು ಶಾಸಕರ ವಿರುದ್ಧ ಕಿಡಿಕಾರಿದ್ರು. ಇದಕ್ಕೆ ಪ್ರತಿಯಾಗಿ ಮಾರನೇ ದಿನ ಸುದ್ದಿಗೋಷ್ಠಿ ನಡೆಸಿದ ಶಾಸಕ ಪ್ರದೀಪ್ ಈಶ್ವರ್ ಬೆಂಬಲಿಗರು ಟೀಕೆ ಮಾಡಿದವರ ವಿರುದ್ಧ ಕಿಡಿಕಾರುವ ಜೊತೆಗೆ ಜಾತಿಯನ್ನು ತಂದಿಡುವಲ್ಲಿ ಯಶಸ್ವಿಯಾಗಿದ್ರು. ಈ ನಡುವೆ ಶಾಸಕರ ಸೂಚನೆಯಂತೆ ಕೆಪಿಸಿಸಿ ಕಾರ್ಯಾಧ್ಯಕ್ಷರು 3 ನೋಟಿಸ್ ಜಾರಿಗೊಳಿಸಿದ್ದಾರೆ ಎನ್ನಲಾಗಿದ್ದು, ಇವರ ವಿರುದ್ಧ ಶಿಸ್ತು ಕ್ರಮವಾದರೆ ಸಚಿವರಿಗೆ ಹಿನ್ನಡೆಯಾಗಲಿದೆ. ಹಾಗಾಗಿ ಕಾಂಗ್ರೆಸ್ ಆಂತರಿಕ ಕುತೂಹಲಕ್ಕೆ ಮದ್ದು ನೀಡಲು ವರಿಷ್ಠರು ಮುಂದಾಗಲಿದ್ದಾರಾ, ಇಲ್ಲವೇ ಇದನ್ನು ಇನ್ನಷ್ಟು ಬೆಳೆಯಲು ಬಿಡಲಿದ್ದಾರಾ ಎಂಬುದನ್ನು ಕಾದು ನೋಡಬೇಕಿದೆ. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆ ಕೊನೆಯಿಂದ 3ನೇ ಸ್ಥಾನ ಪಡೆದಿದೆ. 31 ಜಿಲ್ಲೆಗಳಿರುವ ರಾಜ್ಯದಲ್ಲಿ ಚಿಕ್ಕಬಳ್ಳಾಪುರ 33ನೇ ಸ್ಥಾನ ಪಡೆಯುವಲ್ಲಿ ಯಶಸ್ವಿಯಾಗಿದೆ. ಅಷ್ಟೇ ಅಲ್ಲ, ಪ್ರತಿ ವರ್ಷದ ಫಲಿತಾಂಶದಲ್ಲಿ ಕೊನೆಯ ಸ್ಥಾನ ಪಡೆಯುತ್ತಿದ್ದ ಯಾದಗಿರಿ ಜಿಲ್ಲೆ ಮುಂದೆ ಸಾಗಿದರೆ ಚಿಕ್ಕಬಳ್ಳಾಪುರ ಮಾತ್ರ ಕೊನೆಯ ಸ್ಥಾನಕ್ಕೆ ಪೈಪೋಟಿಗೆ ಬಿದ್ದಿದೆ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ವೀಕ್ಷಕರೇ, ಎಸ್ಎಸ್ಎಲ್ಸಿ ಫಲಿತಾಂಶ ಪ್ರಕಟವಾಗಿದೆ. ಈ ಬಾರಿ ಚಿಕ್ಕಬಳ್ಳಾಪುರ ಜಿಲ್ಲೆ 90.88% ಫಲಿತಾಂಶ ಪಡೆದು 33ನೇ ಸ್ಥಾನ ಪಡೆಯುವ ಮೂಲಕ ಕೊನೆಯ ಸ್ಥಾನಕ್ಕಾಗಿ ಪೈಪೋಟಿಗೆ ಬಿದ್ದಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಕೊನೆಯ ಸ್ಥಾನಕ್ಕಾಗಿ ಇನ್ನು ಉಳಿದಿರೋದು ಕೇವಲ 2 ಮೆಟ್ಟಿಲಾಗಿದ್ದು, ಮಧುಗಿರಿ ಮತ್ತು ಕಲಬುರಗಿಯನ್ನು ದಾಟಿದರೆ ಚಿಕ್ಕಬಳ್ಳಾಪುರ ಕೊನೆಯ ಸ್ಥಾನ ಅಲಂಕರಿಸಲಿದೆ. ಎಲ್ಲಾ ಜಿಲ್ಲೆಗಳು ವರ್ಷಕ್ಕೆ ಶೈಕ್ಷಣಿಕವಾಗಿ ಅಭಿವೃದ್ಧಿ ಹೊಂದಿ ಮೊದಲ ಸ್ಥಾನಕ್ಕಾಗಿ ಪೈಪೋಟಿ ಮಾಡುತ್ತಿದ್ದರೆ ಚಿಕ್ಕಬಳ್ಳಾಪುರ ಜಿಲ್ಲೆ ಮಾತ್ರ ಕೊನೆಯ ಸ್ಥಾನ ಪಡೆಯಲು ಹೋರಾಟ ನಡೆಸುತ್ತಿದೆ. ಇನ್ನು ಇಂದು ಪ್ರಕಟವಾದ ಎಸ್ಎಸ್ಎಲ್ಸಿ ಫಲಿತಾಂಶ ಸಂಬಂಧ ಡಿಡಿಪಿಐ ವಿ ರಮೇಶ್ ಮಾತನಾಡಿದ್ದು, ಕಳೆದ ಬಾರಿ 63.2% ಫಲಿತಾಂಶ ಬಂದಿತ್ತು. ಈ ಬಾರಿ 90.88% ಫಲಿತಾಂಶ ಬರುವ ಮೂಲಕ ಸುಮಾರು 28% ಫಲಿತಾಂಶ ಹೆಚ್ಚಳವಾಗಿದೆ. ಮುಖ್ಯವಾಗಿ ಈ ಬಾರಿ ಸರ್ಕಾರಿ ಶಾಲೆಗಳಲ್ಲಿ ಅತ್ಯುತ್ತಮ ಫಲಿತಾಂಶ ಬಂದಿದೆ. ಸುಮಾರು 25 ಶಾಲೆಗಳಲ್ಲಿ 100% ಫಲಿತಾಂಶ ಬಂದಿದೆ. ಈ ಬಾರಿ 14,375 ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ದು, ಇದರಲ್ಲಿ 12,999 ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ ಎಂದರು. ಜಿಲ್ಲೆಯಲ್ಲಿ ಗುಡಿಬಂಡೆ ತಾಲೂಕು ಪ್ರಥಮ ಸ್ಥಾನ ಪಡೆದಿದ್ದು, ಚಿಕ್ಕಬಳ್ಳಾಪುರ ದ್ವಿತೀಯ, ಚಿಂತಾಮಣಿ 3, ಶಿಡ್ಲಘಟ್ಟ 4, ಬಾಗೇಪಲ್ಲಿ 5 ಮತ್ತು ಗೌರಿಬಿದನೂರು ತಾಲೂಕು ಕೊನೆಯ 6ನೇ ಸ್ಥಾನ ಪಡೆದಿದೆ. ಇನ್ನು ಕಳೆದ ಬಾರಿ 22ನೇ ಸ್ಥಾನದಲ್ಲಿದ್ದ ಚಿಕ್ಕಬಳ್ಳಾಪುರ ಜಿಲ್ಲೆ ಈ ಬಾರಿ 33ನೇ ಸ್ಥಾನಕ್ಕೆ ಕುಸಿದಿದೆ. ಮುಂದಿನ ದಿನಗಳಲ್ಲಿ ಫಲಿತಾಂಶ ಅಭಿವೃದ್ಧಿಗೆ ಶ್ರಮಿಸಲಾಗುವುದು. ಮಂಚನಬೆಲೆ ಗ್ರಾಮದ ವಿದ್ಯಾರ್ಥಿ 625 ಅಂಕಗಳಿಗೆ 624 ಅಂಕ ಪಡೆದು ಜಿಲ್ಲೆಗೆ ಪ್ರಥಮ ಸ್ಥಾನ ಪಡೆದಿದ್ದಾರೆ. ಮೇ 18ರಿಂದ 2ನೇ ಪರೀಕ್ಷೆ ಆರಂಭವಾಗಲಿದ್ದು, ಪ್ರಸ್ತುತ ಅನುತ್ತೀರ್ಣರಾಗಿರುವ 1376 ವಿದ್ಯಾರ್ಥಿಗಳು ಉತ್ತೀರ್ಣರಾಗಲು ವಿಶೇಷ ತರಗತಿಗಳನ್ನು ಮಾಡಿ ಎಲ್ಲಾ ವಿದ್ಯಾರ್ಥಿಗಳು ಉತ್ತೀರ್ಣರಾಗಲು ಶ್ರಮಿಸಲಾಗುವುದೆಂದು ಡಿಡಿಪಿಐ ರಮೇಶ್ ಹೇಳಿದರು. ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಸಹ ಕಳೆದ ಬಾರಿ ನಮ್ಮ ಇದರಲ್ಲಿ 63% ಬಂದಿತ್ತು, 63% ಬಂದಿತ್ತು. 24-25ರಲ್ಲಿ 63.2. ಈ ವರ್ಷ ಎಕ್ಸಾಮ್ 1ನಲ್ಲಿ ನಾವು 90.88 ರಿಸಲ್ಟ್ ಬಂದಿದೆ ನಮ್ಮದು. ವಿಶೇಷವಾಗಿ ಸರ್ಕಾರಿ ಶಾಲೆಗಳಲ್ಲಿ ಅತ್ಯುತ್ತಮ ಫಲಿತಾಂಶ ಬಂದಿದೆ ನಮಗೆ. ಸುಮಾರು ಒಂದು 25 ಶಾಲೆಗಳು 20 ಶಾಲೆಗಳು 100% ಕ್ವಾಲಿಟಿ ರಿಸಲ್ಟ್ ಸಹ ಭಾಳ ಇಂಪ್ರೂವ್ಮೆಂಟ್ ಆಗಿದೆ. A+ ಸಂಖ್ಯೆನೂ ಸಹ ಕಳೆದ ಬಾರಿ ಕಂಪೇರ್ ಮಾಡಿಕೊಂಡ್ರೆ ಇವಾಗ ಉತ್ತಮ ಸ್ಥಾನದಲ್ಲಿ ನಾವಿದ್ದೀವಿ. ಜೊತೆಗೆ ಲಾಸ್ಟ್ ಇಯರ್ ಕಂಪೇರ್ ಮಾಡಿಕೊಂಡ್ರೆ ಹತ್ತಿರ ಒಂದು 28-29% ನಮ್ದು ಜಾಸ್ತಿ ಆಗಿದೆ ಫಲಿತಾಂಶ. ಒಟ್ಟಾರೆ ನಮ್ಮಲ್ಲಿ ಈ ವರ್ಷ 14,375 ಮಕ್ಕಳು ಎಕ್ಸಾಮ್ಗೆ ಅಪಿಯರ್ ಆದರು ಸರ್ ಈ ವರ್ಷ. ಅದರಲ್ಲಿ 12,999 ಮಕ್ಕಳು ಪಾಸಾಗಿದ್ದಾರೆ ನಮ್ಮಲ್ಲಿ. ಎಷ್ಟು ಇದಾಗಿದ್ದಾರೆ. ಆಮೇಲೆ ಜಿಲ್ಲೆಯಲ್ಲಿ ಗುಡಿಬಂಡೆ 1ನೇ ಸ್ಥಾನದಲ್ಲಿದೆ, ಚಿಕ್ಕಬಳ್ಳಾಪುರ 2ನೇ ಸ್ಥಾನದಲ್ಲಿದೆ, ಚಿಂತಾಮಣಿ 3ನೇ ಸ್ಥಾನ, ಶಿಡ್ಲಘಟ್ಟ 5, ಬಾಗೇಪಲ್ಲಿ ಶಿಡ್ಲಘಟ್ಟ 4,
ಬಾಗೇಪಲ್ಲಿ 5 ಮತ್ತು ಗೌರಿಬಿದನೂರು 6ನೇ ಸ್ಥಾನದಲ್ಲಿ ಇದೆ ಒಟ್ಟಾರೆ ಫಲಿತಾಂಶ ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟಂತೆ. ನಮ್ಮದು ಓವರಾಲ್ 90.88% ರಿಸಲ್ಟ್ ಬಂದಿದೆ. ಈ ವಿಚಾರದಲ್ಲಿ ಕೆಲವೊಂದು ಇಯರ್ ವೈಸು ಸಹ ನಾವು ಕಂಪ್ಯಾರಿಸನ್ ಮಾಡಿದ್ದೀವಿ, ಯಾವ ರೀತಿ ಹೇಗೇನು ಅಂತ ವಿಚಾರದಲ್ಲೂ ಸಹ ಎವರಿ ಇಯರ್ ನಮ್ಮದು ಅಪ್ಗ್ರೇಡ್ ಆಗ್ತಾ ಬರ್ತಾಯಿದೆ, ರಿಸಲ್ಟ್ ಇಂಪ್ರೂವ್ಮೆಂಟ್ ಆಗ್ತಾ ಬರ್ತಾಯಿದೆ. ಒಂದು. ಎರಡನೇದು, ನಮ್ಮದು 22ನೇ ಸ್ಥಾನ ಇತ್ತು ಕಳೆದ ಬಾರಿ. ಸರಿ, ಸ್ಥಾನದಲ್ಲಿ ಮುಂದಕ್ಕೆ ಹೋಗಿರೋದ್ರೆ ಕೇವಲ 0.001%, ವಿತಿನ್ 1-2%, 20 ಜಿಲ್ಲೆಯ ಪೈಪೋಟಿ ಎದುರಾಗಿದೆ ನಮಗೆ. 20 ಜಿಲ್ಲೆ ಅಷ್ಟು ಸ್ಥಾನ ಇದಾಗಿತ್ತು ಅಂತ ನಮಗೆ. ನಾವು ಬಹುಶಃ ವಿತಿನ್ 10 ನಾವು ಬರ್ತಿದ್ದೋ ಅಂತ ಇದಾಗಿದೆ ನಮಗೆ. ಆ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಏನು ಕ್ರಮ ತಗೋಬೇಕು, ಏನು ಮಾಡಬೇಕು, ಹೇಗೆ ಇಂಪ್ಲಿಮೆಂಟ್ ಮಾಡಬೇಕು ಅಂತ ವಿಚಾರದಲ್ಲಿ ನಾವು CO ಮತ್ತು DC ಚರ್ಚಿಸಿ ಆ್ಯಕ್ಷನ್ ಪ್ಲಾನ್ ರೆಡಿ ಮಾಡ್ತೀವಿ. ಒಟ್ಟಿನಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆ ಶೈಕ್ಷಣಿಕವಾಗಿ ತೀವ್ರ ಕುಸಿತ ಕಾಣುತ್ತಿರುವುದು ಮುಂದಿನ ಭವಿಷ್ಯದ ದೃಷ್ಟಿಯಲ್ಲಿ ಆತಂಕ ಮೂಡಿಸಿದ್ದು, ಈ ನಿಟ್ಟಿನಲ್ಲಿ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಅಗತ್ಯ ಕ್ರಮಗಳನ್ನು ವಹಿಸದಿದ್ದರೆ ಮುಂದಿನ ದಿನಗಳಲ್ಲಿ ಜಿಲ್ಲೆಯ ಶೈಕ್ಷಣಿಕ ಭವಿಷ್ಯ ಉಳಿಸಲು ಕಷ್ಟವಾಗಲಿದೆ ಎಂದರೆ ತಪ್ಪಾಗಲಾರದು. ನ್ಯೂಸ್ ಬ್ಯೂರೋ, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ನಗರಸಭೆ ಅಧಿಕಾರಿಗಳು ಜನರ ಕೆಲಸ ಮಾಡಲು ಇದ್ದಾರೋ ಇಲ್ಲವೇ ಸ್ವಂತ ಕೆಲಸ ಮಾಡಲು ಇದ್ದಾರೋ ತಿಳಿಯದಾಗಿದೆ. ಬರೋಬ್ಬರಿ 1 ತಿಂಗಳಿನಿಂದ ಕುಡಿಯುವ ನೀರು ಇಲ್ಲದೆ ಜನರು ಪರದಾಡುತ್ತಿದ್ದರು. ಅತ್ತ ತಿರುಗಿ ನೋಡುವ ಪ್ರಯತ್ನವನ್ನು ನಗರಸಭೆ ಮಾಡಿಲ್ಲ. ಮನವಿ ನೀಡಿ ಕರೆ ಮಾಡಿ ಸುಸ್ತಾದ ನಾಗರಿಕರು ನಗರಸಭೆ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಶಾಪ ಹಾಕುತ್ತಿದ್ದರು. ಇವರಿಗೆ ಇರುವೆ ಕಡಿದಂತೂ ಆಗಿಲ್ಲ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ವೀಕ್ಷಕರೇ, ಚಿಕ್ಕಬಳ್ಳಾಪುರ ನಗರಸಭೆ ಆಡಳಿತ ಅನ್ನೋದು ಬದುಕಿದೆಯಾ ಇಲ್ಲವೇ ಸತ್ತಿದೆಯಾ ಅಂತ ಜನರು ಪ್ರಶ್ನೆ ಮಾಡುತ್ತಿದ್ದಾರೆ. ಕಳೆದ 1 ತಿಂಗಳಿನಿಂದ ಕುಡಿಯುವ ನೀರಿಲ್ಲದೆ ಜನರು ಪರದಾಡುತ್ತಿದ್ದರು. ಅತ್ತ ತಿರುಗಿ ನೋಡದ ನಗರಸಭೆ ಅಧಿಕಾರಿಗಳು ಜನರಿಗೆ ಸಬೂಬು ಹೇಳುತ್ತಲೇ ಕಾಲ ಕಳೆಯುತ್ತಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಮಾಡಿದ್ದ ಅವಾಂತರಕ್ಕೆ ಚಿಕ್ಕಬಳ್ಳಾಪುರ ನಗರದ 5ನೇ ವಾರ್ಡಿನ ತಿಮ್ಮಕ್ಕ ಬಡಾವಣೆಯ ನಾಗರಿಕರು ಸಂಕಷ್ಟಕ್ಕೆ ಸಿಲುಕಿದ್ದು, ಈ ಸಮಸ್ಯೆಗೆ ಪರಿಹಾರ ನೀಡುವಲ್ಲಿ ಅತ್ತ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು, ಇತ್ತ ನಗರಸಭೆ ಅಧಿಕಾರಿಗಳು ಸಂಪೂರ್ಣ ವಿಫಲರಾಗಿದ್ದಾರೆ. ಹೆದ್ದಾರಿ ಕಾಮಗಾರಿ ಹೆಸರಿನಲ್ಲಿ ತಮಗೆ ಇಷ್ಟ ಬಂದಂತೆ ಅಗೆದು ಜಕ್ಕಲಮಡುಗು ಪೈಪ್ಲೈನ್ ಹಾಳು ಮಾಡಿದ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ತಮಗೂ ಇದಕ್ಕೂ ಸಂಬಂಧವೇ ಇಲ್ಲ ಎನ್ನುವಂತೆ ಹೊರಟು ಹೋಗಿದ್ದಾರೆ. MG ರಸ್ತೆಯಲ್ಲಿ ಹಾದು ಹೋಗಿದ್ದ ಜಕ್ಕಲಮಡುಗು ಪೈಪ್ಲೈನ್ ಒಡೆದ ಕಾರಣ ಇದೀಗ ಜಕ್ಕಲಮಡುಗು ಜಲಾಶಯದ ನೀರು ಒಡೆದ ಪೈಪಿನಲ್ಲಿ ಹರಿಸಲು ಸಾಧ್ಯವಿಲ್ಲ. ತಿಮ್ಮಕ್ಕ ಬಡಾವಣೆಯಲ್ಲಿ ಈಗಾಗಲೇ ಕೊರೆಸಲಾಗಿದ್ದ ಕೊಳವೆ ಬಾವಿಗಳು ಹೂಳಿನಿಂದ ತುಂಬಿ ಹೋಗಿದ್ದು ಅವುಗಳಿಂದ ನೀರು ಬರುತ್ತಿಲ್ಲ. ಹಾಗಾಗಿ ಸುಮಾರು 300ಕ್ಕೂ ಹೆಚ್ಚು ಮನೆಗಳಿರುವ ತಿಮ್ಮಕ್ಕ ಬಡಾವಣೆಯ ಜನತೆ ಕಳೆದ 1 ತಿಂಗಳಿನಿಂದ ಕುಡಿಯುವ ನೀರಿಗಾಗಿ ಪರದಾಡುತ್ತಿದ್ದಾರೆ. ವಾರ್ಡ್ ನಂಬರ್ 5ರಲ್ಲಿ ಒಂದು ನಿಮಿಷ ನಾವು ಹತ್ರಕ್ಕೆ ಇಟ್ಕೊಳ್ಳಿ. ಚಿಕ್ಕಬಳ್ಳಾಪುರದ ವಾರ್ಡ್ ನಂಬರ್ 5ಅಲ್ಲಿ ಸುಮಾರು 1 ತಿಂಗಳಿಂದ ನೀರು ಬಂದಿಲ್ಲ. ನೀರು ಬರಲಿಲ್ಲ ಅಂದಿದ ತಕ್ಷಣ ನಾವು ವಾಟರ್ಮ್ಯಾನ್ಗೆ ಫೋನ್ ಮಾಡೋದು, ಏನಕ್ಕೆ ನೀರು ಬರಲಿಲ್ಲ, ಯಾಕೆ, ಏನಾಗಿದೆ ಅಂತ. ಮತ್ತು ವಾಟರ್ಮ್ಯಾನ್ ಏನು ಮಾಡ್ತಾನೆ, ನಾಳೆ ರೆಡಿ ಮಾಡಿಸ್ತೀನಿ, ನಾಳಿದ್ದು ಆಚೆ ರೆಡಿ ಮಾಡಿಸ್ತೀನಿ ಅಂತ ಹೇಳಿಬಿಟ್ಟು ಸುಮಾರು 10 ದಿವಸ ಆಯಿತು. 10 ದಿನ ಆದಮೇಲೆ ನಾವು ಇಲ್ಲಿರ್ತಕ್ಕಂಥ ಚಿಕ್ಕಬಳ್ಳಾಪುರ ಸ್ಥಳೀಯ ಕಾರ್ಪೊರೇಷನ್ನು ನಮ್ಮ ನಗರಸಭೆಯ ಆಯುಕ್ತರ ಹತ್ರ ನಾವು ಫೋನ್ ಮಾಡಿದ್ವಿ. ಅದನ್ನ 2-3 ಸಲ ತೆಗಿಲೇ ಇಲ್ಲ ಫೋನು. ಮತ್ತೆ ತೆಗೆದು ಅದು ಆಯಿತು ರೆಡಿ ಮಾಡಿಸ್ತೀನಿ, ಹೌದಾ, ಕೆಟ್ಟೋಗಿದೆಯಾ ಅಂತ ಕೇಳಿದರು. ಮತ್ತು ಅದೇ ರೀತಿ ಒಬ್ಬರು ಜೈ ಇದ್ದಾರೆ ಚಕ್ರಪಾಣಿ ಅಂತ, ಅವರು ಫೋನ್ ತೆಗಿಯೋದಿಲ್ಲ. ಅವರು ಫೋನ್ ತೆಗೆದ್ರೆ ಯಾವಾಗ ಒಂದು ಸಲ ತೆಗೆದುಬಿಟ್ಟು ಅದೇ ಕೆಲಸ ಮಾಡ್ತಾಯಿದ್ವಿ, ನಮ್ಮ ಗಮನಕ್ಕೆ ಬಂದಿದೆ ಅಂತ ಹೇಳ್ತಾರೆ. 30 ದಿವಸದಿಂದ ಏನು ಮಾಡ್ತಾಯಿದ್ದಾರೆ ಗೊತ್ತಿಲ್ಲ. ಈ ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದಲ್ಲಿ DC ಅನ್ನೋರು ಇದ್ದಾರೆ, ಜಿಲ್ಲಾಧಿಕಾರಿಗಳು ಪ್ರಭು ಸರ್. ಅವರು 100 ಸಲ ನೀರಿಗೆ ಪ್ರಾಬ್ಲಮ್ ಆಗ್ದಿರಾ ನೋಡ್ಕೊಳ್ಳಿ ನಗರಸಭೆಗೆ ಹೇಳ್ತಾ ಇದ್ರೆ ನಗರಸಭೆಯವರು DC ಅವ್ರಿಗೆ ಸುಳ್ಳು ಮಾಹಿತಿ ಕೊಡ್ತಾ ಇದ್ದಾರೆ ಅಂತ ಡೌಟ್ ಬಂದುಬಿಟ್ಟಿದೆ ನಮಗೆ. ಮಾನ್ಯ ಜಿಲ್ಲಾಧಿಕಾರಿಗಳು ನಗರಸಭೆಯವ್ರನ್ನ ಕರೆಸಿ, ಚಿಕ್ಕಬಳ್ಳಾಪುರದ ನಮ್ಮ ಏರಿಯಾದಲ್ಲೆಲ್ಲ ಇನ್ನೂ ಕೆಲವು ಏರಿಯಾಗಳಲ್ಲೆಲ್ಲನೂ ನೀರಿನ ಪ್ರಾಬ್ಲಮ್ ಇದೆ, ಆದರೆ ಯಾರೂ ಹೇಳ್ತಾ ಇಲ್ಲ ಅಷ್ಟೇ. ಇವ್ರು ಕೇಳ್ತಾ ಇಲ್ಲ, ಅವ್ರು ಹೇಳ್ತಾ ಇಲ್ಲ. ನಾವು ಯಾರಿಗೆ ನಾಗರಿಕರು, ಇಂಡಿಯನ್ ಸಿಟಿಸನ್ಸ್ ಯಾರಿಗೆ ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಕುಡಿಯೋದಕ್ಕೆ ನೀರು ಕೊಡಲಿಲ್ಲ ಅಂದರೆ ಯಾವ ಥರ? ಕುಡಿಯೋ ನೀರೇ ಒಂದು 30 ದಿವಸ ಆಗಿದೆ. ಯುಗಾದಿ ಹಬ್ಬ ಆದಮೇಲೆ ನಮಗೆ ನೀರೇ ಬಂದಿಲ್ಲ. ಆದರೆ ನಗರಸಭಾ ಅಧಿಕಾರಿಗಳು ಇದನ್ನು ಬಂದು ನೋಡಬೇಕು, ಇಲ್ಲ ರೌಂಡ್ಸು ಹಾಕೋದಿಲ್ಲ, ಬಂದು ಕೇಳೋದೂ ಇಲ್ಲ, ಏನೂ ಇಲ್ಲ. ಜಿಲ್ಲಾಧಿಕಾರಿಗಳು ಮಾತ್ರ ಅಧಿಕಾರಿಗಳು ಕರೆಸಿ ಮೀಟಿಂಗ್ ಮಾಡ್ತಾನೇ ಇರ್ತಾರೆ. ಇವರು ಅವ್ರಿಗೆ ಸಮಂಜಸವಾದ ಉತ್ತರವನ್ನು ನೀಡಿ ಬರ್ತಾನೇ ಇರ್ತಾರೆ. ದಯವಿಟ್ಟು ಜಿಲ್ಲಾಧಿಕಾರಿಗಳಾಗಿರ್ಬೋದು, ನಗರಸಭಾ ಕಮಿಷನರ್ ಆಗಿರ್ಬೋದು, ಆಮೇಲೆ ನಮ್ಮ ಚಕ್ರಪಾಣಿ ಅವರಾಗಿರ್ಬೋದು, ಕೂಡಲೇ ಈ
ನಾವು ದೃಶ್ಯ ಮಾಧ್ಯಮದೊಳಗೆ ಯಾಕೆ ಬರ್ತಾ ಇದ್ದೀವಿ ಅಂತ ಹೇಳಿದ್ರೆ ನಾವು ಫೋನ್ ಮಾಡಿ ಸಾಕಾಗಿಬಿಟ್ಟಿದೆ. ಸೊ ನಮ್ಮ ಏರಿಯಾದಲ್ಲಿ ನೀರಿನ ಪ್ರಾಬ್ಲಮ್ ಇದೆ, ಅದನ್ನು ದಯವಿಟ್ಟು ನಮಗೆ ಅನುಕೂಲ ಮಾಡಿಕೊಡ್ಬೇಕಂತ ತಮ್ಮಲ್ಲಿ. 5ನೇ ವಾರ್ಡಿನ ನಗರಸಭಾ ಸದಸ್ಯರಾಗಿರುವ ನಾಗರಾಜ್ ಅವರು ಈ ಬಡಾವಣೆಯ ಮನೆಗಳಿಗೆ ಕೆಲಕಾಲ ತಮ್ಮ ಸ್ವಂತ ಹಣದಲ್ಲಿ ಟ್ಯಾಂಕರ್ ಮೂಲಕ ನೀರು ಕೊಡಿಸಿದ್ದಾರೆ. ಆದರೆ ತಿಂಗಳುಗಟ್ಟಲೆ ಕೊಡಿಸಲು ಸಾಧ್ಯವಾಗದೆ ಅವರು ಸುಮ್ಮನಾಗಿದ್ದು, ನಗರಸಭೆ ಅಧಿಕಾರಿಗಳು ಮಾತ್ರ ನಾಗರಿಕರಿಗೆ ನೀರು ನೀಡಬೇಕೆಂಬ ಕನಿಷ್ಠ ಯೋಚನೆಯೂ ಇಲ್ಲದೆ ಜಾಣ ಮೌನಕ್ಕೆ ಶರಣಾಗಿದೆ. ಈ ಕುರಿತು ಪೌರಾಯುಕ್ತರು ಸೇರಿದಂತೆ ಸಂಬಂಧಿಸಿದ ಎಲ್ಲ ಅಧಿಕಾರಿಗಳಿಗೆ ಈ ಬಡಾವಣೆಯ ನಿವಾಸಿಗಳು ಮನವಿ ಮಾಡಿದರೂ ತಮಗೂ ಇದಕ್ಕೂ ಸಂಬಂಧವೇ ಇಲ್ಲ ಎನ್ನುವಂತೆ ಕ್ಯಾರೆ ಎಂದಿಲ್ಲ. ಇದರಿಂದ ರೋಸಿ ಹೋಗಿರುವ ನಾಗರಿಕರು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಲು ತೀರ್ಮಾನಿಸಿದ್ದಾರೆ. ಪ್ರಸ್ತುತ ನಗರಸಭೆಯಲ್ಲಿ ಆಡಳಿತ ಮಂಡಳಿ ಇಲ್ಲವಾಗಿದ್ದು, ಅಧಿಕಾರಿಗಳನ್ನು ಹೇಳುವವರು ಕೇಳುವವರು ಇಲ್ಲವಾಗಿದ್ದಾರೆ. ಜಿಲ್ಲಾಧಿಕಾರಿಗಳು ಆಡಳಿತಾಧಿಕಾರಿಗಳಾಗಿದ್ದು, ನಗರದಲ್ಲಿ ನಾಗರಿಕರು ಅನುಭವಿಸುತ್ತಿರುವ ಸಮಸ್ಯೆಗಳ ಬಗ್ಗೆ ಅವರ ಗಮನಕ್ಕೆ ತಾರದೆ ತಮ್ಮ ಕೆಲಸಗಳಲ್ಲಿ ತಾವು ನಗರಸಭೆ ಅಧಿಕಾರಿಗಳು ನಿರತರಾಗಿದ್ದಾರೆ. ಪರಿಣಾಮ ನಾಗರಿಕರು ನಿತ್ಯ ನರಕ ಅನುಭವಿಸುವಂತಾಗಿದ್ದು, ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸುವ ಮೂಲಕ ಆಡಳಿತಾಧಿಕಾರಿಗಳು ಆಗಿರುವ ಜಿಲ್ಲಾಧಿಕಾರಿಗಳ ಗಮನ ಸೆಳೆಯಲು ತಿಮ್ಮಕ್ಕ ಬಡಾವಣೆಯ ನಿವಾಸಿಗಳು ನಿರ್ಧರಿಸಿದ್ದಾರೆ. ಈಗ ನಾವು 1 ವಾರ ಆಗಿದೆ ಸರ್ ನಗರಸಭೆಯವ್ರಿಗೆ ಹೇಳ್ಬಿಟ್ಟು. ನಾವು ನಗರಸಭೆಯವ್ರಿಗೆ ಫೋನ್ ಮಾಡಿದ್ರೆ ಯಾವುದೇ ರೀತಿಯಾದಂಥ ರೆಸ್ಪಾನ್ಸೇ ಮಾಡ್ತಾ ಇಲ್ಲ. ಸೊ ಇದೇನಾಗ್ತಿದೆ, ಅದು ತುಂಬೋಗಿರೋದ್ರಿಂದ ನಮ್ದು ಸ್ವಲ್ಪ ಡೌನ್ ಇರೋದ್ರಿಂದ ಎಲ್ಲ ರಿವರ್ಸ್ ಬರ್ತಾ ಇದೆ, ತುಂಬುತ್ತಾ ಇದೆ. ಸೊ ನಮ್ದು ಬೋರ್ ಇದೆ, ಕುಡಿಯೋ ನೀರೆಲ್ಲ ನಾವು ಇದನ್ನೇ ನೀರನ್ನ ಕುಡಿಯೋವಂಥದ್ದು, ಅದೆಲ್ಲ ಸಂಪಿಗೆ ಹೋಗ್ತಾ ಇದೆ, ಸ್ಮೆಲ್ ಬರ್ತಾ ಇದೆ ನೀರನ್ನ. ನಾವು ಅದೇ ನೀರನ್ನ ಕುಡಿಯೋದಕ್ಕೆಲ್ಲ ಬಳಸ್ತಾ ಇದೀವಿ. ಆ ನೀರು ಕುಡಿಯೋದ್ರಿಂದ ನಮ್ಮ ಆರೋಗ್ಯಗಳು ಏನಾಗಬಾರ್ದು. ನಗರಸಭೆಯವ್ರಿಗೆ ಸುಮಾರು 1 ವಾರದಿಂದ ಕಂಟಿನ್ಯೂಸ್ ಫೋನ್ ಮಾಡ್ತಾನೆ ಇದ್ದೀವಿ, ಯಾರು ತಲೆಗೆ ಆಗ್ತಾ ಇಲ್ಲ, ಯಾರು ರೆಸ್ಪಾನ್ಸು ಮಾಡ್ತಾ ಇಲ್ಲ. ನಮ್ದಲ್ಲ ಅನ್ನೋ ರೀತಿಯಲ್ಲಿ ಇಲ್ಲಿ ವರ್ತನೆ ಮಾಡ್ತಾ ಇದ್ದಾರೆ. ಸೊ ಈ ಕೆಳಗಡೆ ಮನೆಯವ್ರಿಗಂತೂ ಖಂಡಿತ ಎಷ್ಟು ಕೆಟ್ಟು ವಾಸನೆ ಬರ್ತಿದೆ ಅಂತಂದ್ರೆ ಮನೇಲಿ ಇರೋದಕ್ಕಾಗ್ತಾ ಇಲ್ಲ. ಎಲ್ಲರೂ ಮನೆ ಬಿಟ್ಟು ಹೋಗ್ಬೇಡ ಅಂತ ಅನಿಸ್ಬಿಡ್ತಾ ಇದೆ, ಅಷ್ಟೊಂದು ಕೆಟ್ಟು ವಾಸನೆ ಬರ್ತಿದೆ. ನೀರಿಗೆಲ್ಲ ಆಲ್ರೆಡಿ ಇಳಿದು ಬಿಟ್ಟಿದೆ, ಅದನ್ನ ಯಾರಿಗೆ ಸ್ವಚ್ಛ ಮಾಡ್ಕೊಡೋದು ನೀರಿಗೆಲ್ಲಾನು? ಯಾರು ಹೇಳೋಣ ನಮ್ಮ ಈ ಪರಿಸ್ಥಿತಿಗಳನ್ನ? ಮುಖ್ಯವಾಗಿ ಈ ಬಡಾವಣೆಯಲ್ಲಿರುವ ಎಲ್ಲ ನಿವಾಸಿಗಳು ತೆರಿಗೆ ಪಾವತಿಸುವವರೇ ಆಗಿದ್ದು, ಇಂತಹ ಪ್ರತಿಷ್ಠಿತ ಬಡಾವಣೆಯಲ್ಲಿ ನೀರಿನ ಸಮಸ್ಯೆ ಎದುರಾದಾಗ ಶೀಘ್ರ ಪರಿಹಾರ ಮಾಡಬೇಕೆಂಬ ಕನಿಷ್ಠ ಜ್ಞಾನವೂ ಇಲ್ಲದ ನಗರಸಭೆ ಅಧಿಕಾರಿಗಳ ನಿರ್ಲಕ್ಷ್ಯದ ವಿರುದ್ಧ ನಾಗರಿಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದು, ಈಗಲಾದರೂ ನಗರಸಭೆ ಅಧಿಕಾರಿಗಳು ನಿದ್ದೆಯಿಂದ ಎದ್ದು ಜನರ ಸಮಸ್ಯೆ ಪರಿಹರಿಸಲು ಮುಂದಾಗದಿದ್ದರೆ ಉಗ್ರ ಹೋರಾಟದ ಎಚ್ಚರಿಕೆಯನ್ನು ನೀಡಿದ್ದಾರೆ. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ. ನ್ಯೂಟನ್ ಇಂಟಿಗ್ರೇಟೆಡ್ ಪಿಯು ಕಾಲೇಜು ಚಿಕ್ಕಬಳ್ಳಾಪುರ ದಾಖಲಾತಿಗಳು ಪ್ರಾರಂಭವಾಗಿದ್ದು, ಸೈನ್ಸ್, ಪಿಸಿಎಂಬಿ, ಪಿಸಿಎಂಸಿ ಹಾಗೂ ಕಾಮರ್ಸ್, ಇಬಿಎಸ್ಎಸ್ ಅತಿ ಕಡಿಮೆ ಶುಲ್ಕ ಮತ್ತು 20 ವರ್ಷಗಳ ಅನುಭವವಿರುವ ಅಧ್ಯಾಪಕರು. ಸತತ 6 ವರ್ಷಗಳಿಂದ 100% 100% ಫಲಿತಾಂಶ ಪಡೆದಿದ್ದು, ಜಿಲ್ಲೆ ಮತ್ತು ತಾಲೂಕಿಗೆ ಪ್ರಥಮ ಸ್ಥಾನವನ್ನ ಪಡೆದಿರುವ ಏಕೈಕ ಸಂಸ್ಥೆ. ಪ್ರತಿನಿತ್ಯ ಸಂಜೆ 5 ರಿಂದ 7 ಗಂಟೆಯವರೆಗೆ ನಿರಂತರ 8 ತಿಂಗಳು ಜೆಇಇ, ನೀಟ್, ಸಿಇಟಿ ತರಗತಿಗಳನ್ನ ನಡೆಸುತ್ತಿದ್ದು, ಮೈಕ್ರೋ ಶೆಡ್ಯೂಲ್ ಪ್ರಕಾರ ವೀಕ್ಲಿ ಟೆಸ್ಟ್ ಅನ್ನ ಕಂಡಕ್ಟ್ ಮಾಡಲಾಗುತ್ತದೆ. ಪ್ರಸ್ತುತ ವರ್ಷದಲ್ಲಿ ನೀಟ್ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಗಳಿಸಿ ಯಶಾ ಎಸ್ಎಲ್ ಮತ್ತು ವೈಶಾಲಿ ಜೆಇ ಇಬ್ಬರು ವಿದ್ಯಾರ್ಥಿನಿಯರು ಸರ್ಕಾರಿ ವೈದ್ಯಕೀಯ ಸೀಟು ಪಡೆದಿರುತ್ತಾರೆ. ಹಿಂದೆ ನಿಮ್ಮ ಮಕ್ಕಳನ್ನ ಸೇರಿಸಿ. ನಮಸ್ಕಾರ ಚಿಕ್ಕಬಳ್ಳಾಪುರ. ಈ ಪ್ಲೇ ಝೋನ್ ಎಲ್ಲೋ ಬ್ಯಾಂಗ್ಳೂರ್ ಕಡೆದು ಅನ್ಕೊಂಡ್ರ? ಚಾನ್ಸೇ ಇಲ್ಲ. ಇದು ಪ್ಲೇ ಝೋನ್ ಚಿಕ್ಕಬಳ್ಳಾಪುರದಲ್ಲಿ ಮೊದಲನೇ ಬಾರಿಗೆ ಮಕ್ಕಳಿಗೋಸ್ಕರ ಪ್ಲೇ ಝೋನ್ ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದು ಲೊಕೇಟ್ ಆಗಿರೋದು ಮಹಾವೀರ್ ಪ್ಲಾಜಾ, 3rd ಫ್ಲೋರ್, ಆಪೋಸಿಟ್ ಟು ಅಭಯ ಹಾಸ್ಪಿಟಲ್, CSI ಹಾಸ್ಪಿಟಲ್ ರೋಡ್, ಚಿಕ್ಕಬಳ್ಳಾಪುರ. ಡೆಡಿಕೇಟೆಡ್ ಲಿಫ್ಟ್ ವ್ಯವಸ್ಥೆ ಕೂಡ ಇದೆ. ನಿಮ್ಮ ಮಕ್ಕಳು ಯಾವಾಗಲೂ ಮೊಬೈಲ್, ವಿಡಿಯೋ ಗೇಮ್ಸ್ ಅಂತ ಟೈಮ್ ವೇಸ್ಟ್ ಮಾಡೋ ಬದಲು ಈ ಪ್ಲೇ ಝೋನ್ಗೆ ಕರ್ಕೊಂಡು ಬನ್ನಿ. ಇಲ್ಲಿರೋ ಕಲರ್ಫುಲ್ ಬೌನ್ಸ್ ಪ್ಯಾಡ್, ಟ್ರಾಂಪ್ಲಿನ್, ಸ್ಲೈಡ್ಸ್, ಬಾಲ್ ಪಿಟ್ಸ್ನ ಎಕ್ಸ್ಪ್ಲೋರ್ ಮಾಡಲಿ. ನಿಮ್ಮ ಮಕ್ಕಳು ಇಲ್ಲಿಗೆ ಬಂದರೆ ಅಂತೂ ತುಂಬಾ ಖುಷಿ ಪಡ್ತಾರೆ. ಮೈಂಡ್ ಕೂಡ ರಿಫ್ರೆಶಿಂಗ್ ಆಗಿ ಇರುತ್ತೆ, ಇಂಜುರಿ ಆಗೋ ಟೆನ್ಷನ್ನೇ ಇರಲ್ಲ. ತುಂಬಾ ಕಡಿಮೆ ಪ್ರೈಸ್ನಲ್ಲಿ 1 ಅವರ್ ಫುಲ್ ಆಟ ಆಡಿಸಿ. ಅಷ್ಟೇ ಅಲ್ಲ, ನಿಮ್ಮ ಮಕ್ಕಳ ಬರ್ತ್ಡೇಗೆ ಕಂಪ್ಲೀಟ್ ಪ್ಲೇ ಝೋನ್ನ ಬುಕ್ ಮಾಡಿಕೊಂಡು ನಮ್ಮದೇ ಪಾರ್ಟಿ ಹಾಲಲ್ಲಿ ಬರ್ತ್ಡೇನ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಕೂಡ ಮಾಡ್ಕೋಬಹುದು. 80 ರಿಂದ 100 ಜನಕ್ಕೆ ಈ ಜಾಗ ಪರ್ಫೆಕ್ಟ್ ಆಗಿರುತ್ತೆ. ಬರ್ತ್ಡೇ ಪಾರ್ಟೀಸ್, ನೇಮಿಂಗ್ ಸೆರೆಮನೀಸ್ ಅಂತ ಒಳ್ಳೆ ಈವೆಂಟ್ಸ್ ನ ಇಲ್ಲಿ ನೀವು ಕೂಡ ಮಾಡಬಹುದು. ಪ್ಲೇ ಝೋನ್ಗೆ ಬರೋ ಮಕ್ಕಳಿಗೆ ಸಾಕ್ಸ್ ಕಂಪಲ್ಸರಿ. ಮತ್ತೆ ಇನ್ನೇನಕ್ಕೆ ವೆಯ್ಟ್ ಮಾಡ್ತಾ ಇದ್ದೀರಾ? ನಿಮ್ಮ ಮಕ್ಕಳನ್ನ ಕರ್ಕೊಂಡು ಬನ್ನಿ. ಈ ಸಮ್ಮರ್ಗೆ ನಿಮ್ಮ ಮಕ್ಕಳನ್ನ ಮನೇಲೇ ಬೋರ್ ಮಾಡಿಸೋ ಬದಲು
ನಮ್ಮ ಪ್ಲೇಝೋನಲ್ಲಿ ಎಂಜಾಯ್ ಮಾಡಿಸಿ. ಲೆಟ್ ದೆಮ್ ಪ್ಲೇ, ಎಂಜಾಯ್ ಅಂಡ್ ಕ್ರಿಯೇಟ್ ಮೆಮೊರೀಸ್. ಬುಕಿಂಗ್ ಆಗಿ ಕಾಂಟ್ಯಾಕ್ಟ್ ಮಾಡಿ 9741397318. ನಿಮಗಿದು ಗೊತ್ತೇ, ಒಳ್ಳೆಯ ಶಾಲೆ ಪಾಠ ಮಾತ್ರ ಕಲಿಸುವುದಲ್ಲದೆ ಮಕ್ಕಳ ಭವಿಷ್ಯವನ್ನ ನಿರ್ಮಿಸುತ್ತೆ. ಹಾಗಿದ್ರೆ ನಿಮ್ಮ ಮಗುವಿನ ಭವಿಷ್ಯಕ್ಕಾಗಿ ಸರಿಯಾದ ಶಾಲೆಯನ್ನ ಆಯ್ಕೆ ಮಾಡಿದ್ದೀರಾ? ದಿವ್ಯಶ್ರೀ ವಿದ್ಯಾನಿಕೇತನ್ ಮಕ್ಕಳ ಕನಸುಗಳಿಗೆ ಬೆಳಕು ನೀಡುವ ವಿದ್ಯಾಲಯ. ದಿವ್ಯಶ್ರೀ ವಿದ್ಯಾನಿಕೇತನ್, where learning becomes a beautiful journey. Welcome to our new campus with modern curriculum. ಮೇಲಿನ ತರಗತಿಗಳಲ್ಲಿ ಆಕ್ಟಿವಿಟಿ ಬೇಸ್ಡ್ ಲರ್ನಿಂಗ್ ಮೂಲಕ ಆಲೋಚನೆ ಮತ್ತು ಸೃಜನಶೀಲತೆಯನ್ನ ಬೆಳೆಸುವ ಶಿಕ್ಷಣ ನೀಡಲಾಗುತ್ತೆ. ಪ್ರೀತಿಯಿಂದ ಮಾರ್ಗದರ್ಶನ ನೀಡುವ ಶಿಕ್ಷಕರು ಮತ್ತು ಸಂತೋಷಕರವಾದ ಕಲಿಕೆಯ ವಾತಾವರಣ. ನಿಮ್ಮ ಮಗುವಿಗೆ ಉತ್ತಮ ಶಿಕ್ಷಣ ಮತ್ತು ಮೌಲ್ಯಗಳನ್ನು ನೀಡುವ ಶಾಲೆ ದಿವ್ಯಶ್ರೀ ವಿದ್ಯಾನಿಕೇತನ್. ಅಡ್ಮಿಷನ್ಸ್ ಆರ್ ಓಪನ್, ಲಿಮಿಟೆಡ್ ಸೀಟ್ಸ್ ಆರ್ ಅವೈಲೇಬಲ್. ನೋ ಡೊನೇಷನ್. ಪ್ರವೇಶಾತಿಗಳು ಪ್ರಾರಂಭವಾಗಿವೆ. ಎವ್ರಿ ಚೈಲ್ಡ್ ಕ್ಯಾರೀಸ್ ಅ ಡ್ರೀಮ್ ಟು ಲರ್ನ್, ಟು ಗ್ರೋ and to shine. For more details, contact Divyashree Vidyaniketan, recognized by Government of Karnataka, Ashoka Layout, HS Garden, Chikkaballapura. ಶ್ರೀ ಮಂಜುನಾಥ ಹಾರ್ಡ್ವೇರ್ ಆ್ಯಂಡ್ ಇನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್, ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, BB ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927. ಮತ್ತೊಂದು ಸಂಖ್ಯೆ 9008680303. ಪೂರ್ಣಪ್ರಜ್ಞಾ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ ಪ್ರೀ ಪ್ರೈಮರಿಯಿಂದ PU ವರೆಗೆ ಅತ್ಯುತ್ತಮ ಶಿಕ್ಷಣ ನೀಡುವ ಸಂಸ್ಥೆ. ಕಡಿಮೆ ಶುಲ್ಕ, ಅನುಭವಿ ಬೋಧಕರು, ಎಲ್ಲಾ ಸೌಲಭ್ಯಗಳು ಲಭ್ಯ. ಇನ್ನೇನು ಶೈಕ್ಷಣಿಕ ವರ್ಷ ಆರಂಭವಾಗಿದೆ. ಮಕ್ಕಳನ್ನು ಯಾವ ಶಾಲೆಗೆ ಸೇರಿಸಿದರೆ ಉತ್ತಮ ಅಂತ ಯೋಚನೆ ಮಾಡ್ತಿದ್ದೀರಾ? ಡೋಂಟ್ ವರಿ. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಚಿಕ್ಕಬಳ್ಳಾಪುರ ನಗರದಲ್ಲಿಯೇ ಇದೆ ಎಲ್ಲಾ ಸೌಲಭ್ಯಗಳುಳ್ಳ ಶಾಲೆ. ಸತತವಾಗಿ 100% ಫಲಿತಾಂಶ ಪಡೆಯುತ್ತಿರುವ ಶಾಲೆ. ಕಲಿಕೆಯಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ ವಿಶೇಷ ತರಗತಿಗಳು, ಕಂಪ್ಯೂಟರ್ ತರಬೇತಿ, ವಿಜ್ಞಾನ ಪ್ರಯೋಗಾಲಯ, ಪಠ್ಯೇತರ ಚಟುವಟಿಕೆಗಳಿಗೂ ಇಲ್ಲಿದೆ ಅವಕಾಶ. 3ನೇ ತರಗತಿಯಿಂದಲೇ ಒಲಿಂಪಿಯಾಡ್ ಪರೀಕ್ಷೆಗಳು ಈ ಶಾಲೆಯಲ್ಲಿ ಮಾತ್ರ. ಎಲ್ಲಕ್ಕಿಂತ ಮುಖ್ಯವಾಗಿ ಮಕ್ಕಳ ಸುರಕ್ಷತೆಗಾಗಿ CCTV ಕಣ್ಗಾವಲು. ಅದೇ ರೀತಿಯಲ್ಲಿ ಪೂರ್ಣಪ್ರಜ್ಞಾ PU ಕಾಲೇಜು ಇಂಟಿಗ್ರೇಟೆಡ್ ಕೋಚಿಂಗ್, ವಿಜ್ಞಾನ ಮತ್ತು ವಾಣಿಜ್ಯ ವಿಭಾಗಕ್ಕೆ ದಾಖಲಾತಿ ಆರಂಭ. ನೀಟ್, JEE, IIT, AIIMS, CET, COMEDK, CA, ಬ್ಯಾಂಕಿಂಗ್ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳ ದಾಖಲಾತಿ ಆರಂಭ. ಕೂಡಲೇ ಸಂಪರ್ಕಿಸಿ. ಪೂರ್ಣಪ್ರಜ್ಞಾ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್, ಒಕ್ಕಲಿಗರ ಕಲ್ಯಾಣ ಮಂಟಪದ ಎದುರು, ಪೂರ್ಣಪ್ರಜ್ಞಾ ಶಾಲೆ ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ನಂಬರ್ 9845119984, 9945523030. ವಿರಾಮದ ನಂತರ CTV ನ್ಯೂಸ್ಗೆ ಮತ್ತೆ ಸ್ವಾಗತ. ಸಾಮಾನ್ಯ ಕುಟುಂಬದ ವಿದ್ಯಾರ್ಥಿನಿಯೊಬ್ಬಳು ಅಸಾಮಾನ್ಯ ಸಾಧನೆ ಮಾಡಿ ರಾಜ್ಯ ಮಟ್ಟದಲ್ಲಿ ಮಿಂಚಿದ್ದಾರೆ. 2025-26ನೇ ಸಾಲಿನ SSLC ಪರೀಕ್ಷೆಯಲ್ಲಿ 625ಕ್ಕೆ 624 ಅಂಕಗಳನ್ನು ಪಡೆದು ರಾಜ್ಯಕ್ಕೆ ದ್ವಿತೀಯ ಸ್ಥಾನ ಹಾಗೂ ಜಿಲ್ಲೆಗೆ ಪ್ರಥಮ ಸ್ಥಾನ ಗಳಿಸಿ ಕೀರ್ತಿ ತಂದಿದ್ದಾರೆ. ವಿದ್ಯಾರ್ಥಿನಿಯ ಸಾಧನೆಗೆ ಶಾಲೆಯ ಶಿಕ್ಷಕರು ಹಾಗೂ ಕುಟುಂಬಸ್ಥರು ಸಂತಸ ವ್ಯಕ್ತಪಡಿಸಿ ಸಿಹಿ ಹಂಚಿ ಅಭಿನಂದಿಸಿದರು.
2025-26ನೇ ಸಾಲಿನ SSLC ಪರೀಕ್ಷೆಯ ಫಲಿತಾಂಶ ಇಂದು ರಾಜ್ಯಾದ್ಯಂತ ಪ್ರಕಟವಾಗಿದೆ. ಚಿಕ್ಕಬಳ್ಳಾಪುರ ತಾಲೂಕಿನ ಮಂಚನಬೆಲೆ ಗ್ರಾಮದ BGS ಶಾಲೆಯ ವಿದ್ಯಾರ್ಥಿನಿ ಪ್ರಣತಿ ರಾಜ್ ಅವರು ವಿಶಿಷ್ಟ ಸಾಧನೆ ಮಾಡಿದ್ದಾರೆ. ಹೌದು, ಸಾಮಾನ್ಯ ಕುಟುಂಬದ ಗಂಗರಾಜು ಹಾಗೂ ಸರಸ್ವತಮ್ಮ ದಂಪತಿಯ ಪುತ್ರಿಯಾದ ಪ್ರಣತಿ 625ಕ್ಕೆ 624 ಅಂಕಗಳನ್ನು ಪಡೆದು ರಾಜ್ಯಕ್ಕೆ 2ನೇ ಸ್ಥಾನ ಹಾಗೂ ಜಿಲ್ಲೆಗೆ ಮೊದಲ ಸ್ಥಾನ ಪಡೆದು ಎಲ್ಲರ ಗಮನ ಸೆಳೆದಿದ್ದಾರೆ. ನನ್ನ ಹೆಸರು ಪ್ರಣತಿ. ನಾನು ಮಂಚನಬೆಲೆಯಲ್ಲಿ BGS ವಿದ್ಯಾನಿಕೇತನ್ ಶಾಲೆಯಲ್ಲಿ ಓದ್ತಾ ಇದ್ದೆ. ನಾನು ಈ SSLC ಪರೀಕ್ಷೆಯಲ್ಲಿ 625ಕ್ಕೆ 624 ಅಂಕಗಳನ್ನು ಗಳಿಸಿದ್ದೇನೆ. ಇದಕ್ಕೆ ಎಲ್ಲ ನನ್ನ ಟೀಚರ್ಸ್ ಮತ್ತು ನಮ್ಮ ಇನ್ಸ್ಟಿಟ್ಯೂಷನ್ ಮತ್ತು ನನ್ನ ಪೋಷಕರ ಸಹಾಯ ಜಾಸ್ತಿ ಇತ್ತು. ನಾನು ಜಾಸ್ತಿ ಸ್ಕೂಲಲ್ಲೇ ಓದ್ತಾ ಇದ್ದೆ. ಮಾರ್ನಿಂಗ್ 8 ಗಂಟೆಯಿಂದ ನೈಟ್ 8 ಗಂಟೆವರೆಗೂ ಟೀಚರ್ಸ್ ಕೂಡ ನಮ್ಮ ಜೊತೆನೇ ಇದ್ದು ನಮಗೆ ಪಾಠ ಹೇಳ್ಕೊಡ್ತಾಯಿದ್ರು. ಅವ್ರು ನಮ್ಮ ಎಲ್ಲ ಡೌಟ್ಸ್ನ ಕ್ಲಿಯರ್ ಮಾಡ್ತಾಯಿದ್ರು. ನಮಗೆ ಯಾವುದೇ ಡೌಟ್ ಬರಲಿ, ಚಿಕ್ಕದೇ ಆಗಲಿ ದೊಡ್ಡದೇ ಆಗಲಿ, ಅವರು ಎಷ್ಟು ಸತಿ ಕೇಳಿದ್ರು ಅಷ್ಟು ಸತಿ ಕೂಡ ಹೇಳ್ಕೊಡ್ತಾಯಿದ್ರು. ಇಂಪಾರ್ಟೆಂಟ್ ಕ್ವಶನ್ಸ್ ಎಲ್ಲ ಹೇಳ್ತಾಯಿದ್ರು. ಆಮೇಲೆ ಇನ್ ಟೆಕ್ಸ್ಟ್ ಕ್ವಶನ್ಸ್, ಟೆಕ್ಸ್ಟ್ ಬುಕ್ಕಲ್ಲಿ ಯಾವುದಾದ್ರು ಕ್ವಶನ್ಸ್ ಬರ್ತದೆ ಅದೆಲ್ಲ ಟಿಕ್ ಮಾಡಿಸ್ತಿದ್ರು. ಆಮೇಲೆ ನಾವು ಜಾಸ್ತಿ ಎಲ್ಲಿ ಮಾರ್ಕ್ಸ್ ಕಳ್ಕೊತೀವಿ ಅದ್ರ ಬಗ್ಗೆ ಜಾಸ್ತಿ ಗಮನ ಕೊಡ್ತಾಯಿದ್ರು. ಆಮೇಲೆ ಮಂತ್ಲಿ ಟೆಸ್ಟ್ ಜಾಸ್ತಿ ಮಾಡ್ತಿದ್ರು. ಆಮೇಲೆ ಡಿಸೆಂಬರಲ್ಲಿ ನಮ್ಮದು ಜಾಸ್ತಿ ಮಾರ್ಕ್ಸ್ ತೆಗಿಯೋರ್ಗೆ ಸೆಂಟಮ್ ಅಂತ ಮಾಡ್ತಿದ್ರು. ಅದು ಎಲ್ಲ ಸಬ್ಜೆಕ್ಟು ಸೇರಿಸಿ 100 ಮಾರ್ಕ್ಸ್ಗೆ ಮಾಡ್ತಿದ್ರು. ಅದರಲ್ಲಿ ತುಂಬ ಕಷ್ಟ ಇರೋ ಕ್ವಶನ್ಸ್ ಎಲ್ಲ ಬರ್ತಾಯಿತ್ತು. ಅದನ್ನೆಲ್ಲ ನಾವು ಸಾಲ್ವ್ ಮಾಡಿದಾಗ ಫೈನಲ್ ಎಕ್ಸಾಮ್ಗೆ ಈಸಿ ಆಗುತ್ತೆ ಅಂತ ಟ್ರಿಕ್ಕಿ ಕ್ವಶನ್ಸ್ ಇದ್ದರೂ ನಾವು ಸಾಲ್ವ್ ಮಾಡ್ತೀವಿ ಅಂತ ಇತ್ತು. ಆಮೇಲೆ ನಮ್ಮ ಟೀಚರ್ಸ್ ಎಲ್ಲರೂ ಫುಲ್ ಸಪೋರ್ಟಿವ್ ಆಗಿದ್ದರು. ಅವರೆಲ್ಲ ನಮಗೆ ಎಲ್ಲ ಡೌಟ್ಸ್ ಕ್ಲಿಯರ್ ಮಾಡ್ತಾಯಿದ್ರು. ಆಮೇಲೆ ಪರ್ ಡೇ 9 hours ಓದ್ತಾ ಇದ್ವಿ. ಆಡಿದ್ದು ಸ್ವಲ್ಪ ಆಡ್ತಾ ಇದ್ವಿ, ಜಾಸ್ತಿ ಆಡ್ತಾ ಇರಲಿಲ್ಲ. ನಮ್ಮ ತಂದೆ ಲಾಯರ್ ಮತ್ತು ನಮ್ಮ ತಾಯಿ ಟೀಚರ್, ಅವರಿಬ್ಬರು ಕೂಡ ತುಂಬ ಸಪೋರ್ಟಿವ್ ಆಗಿದ್ದರು. ನಮ್ಮ ತಾಯಿ ಕೂಡ ಅಷ್ಟೇ, ಅವರು ನಮಗೆ ಡೌಟ್ಸ್ ಕ್ಲಿಯರ್ ಮಾಡ್ತಾಯಿದ್ರು. ಮ್ಯಾಥ್ಸ್ ಸಬ್ಜೆಕ್ಟ್ಸಲ್ಲಿ ತುಂಬ ಡೌಟ್ಸ್ ಇರ್ತಾಯಿತ್ತು, ಸೊ ಅವರು ಅದನ್ನು ಜಾಸ್ತಿ ಕ್ಲಿಯರ್ ಮಾಡ್ತಾಯಿದ್ರು. ಆಮೇಲೆ ನಮ್ಮ ತಂದೆ ಕೂಡ ಫುಲ್ ಸಪೋರ್ಟಿವ್ ಆಗಿದ್ದರು. ಜಾಸ್ತಿ ಮಾರ್ಕ್ಸ್ ತೊಗೊಳ್ಬೇಕು ಅಂತ ಯಾರೂ ಫೋರ್ಸ್ ಮಾಡಿರಲಿಲ್ಲ. ಆದರೂ ಕೂಡ 625 ತೊಗೊಳ್ಬೇಕು ಅಂತ ಆಸೆ ಇತ್ತು, ಬಟ್ 624 ಬಂದುಬಿಟ್ಟಿದೆ. ಅದು 1 ಮಾರ್ಕ್ಸ್ ಕೂಡ ಬಿಡೋದಿಲ್ಲ. ರಿವ್ಯಾಲ್ಯೂಯೇಷನ್ಗೆ ಹಾಕ್ತೀವಿ, ಅದು ಜಾಸ್ತಿ ಮಾರ್ಕ್ಸ್ ಬರ್ತದೆ, 625 ಬರ್ತದೆ. ಅವರು ತುಂಬಾ ಖುಷಿಪಟ್ಟರು. ಅದು ನೋಡಿ ನನಗೂ ಕೂಡ ಖುಷಿ ಆಯಿತು. ಎಲ್ಲರೂ ಸ್ವೀಟ್ ತಿನ್ನಿಸಿದ್ರು. ತುಂಬ ಗೌರವವಾಗಿ ಫೀಲ್ ಆಗ್ತಾ ಇದೆ. ಐ ಆಮ್ ಫೀಲಿಂಗ್ ವೆರಿ ಪ್ರೌಡ್. ನಾನು ಇಲ್ಲಿ ಇದ್ದೀನಿ. 624 ನಾನು IAS ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದು ನಮ್ಮ ಪೇರೆಂಟ್ಸ್ನ ಡ್ರೀಮ್ ಕೂಡ. ಅದಕ್ಕೇ IAS ಆಗಬೇಕಂತ ಅಂದ್ಕೊಂಡಿದ್ದೀನಿ. ಬಡವರಿಗೆ ಸಮಾಜ ಸೇವೆ ಮಾಡಬೇಕು ಅಂತ ಕೂಡ. ಗ್ರಾಮಾಂತರ ಪ್ರದೇಶದಿಂದ ಬಂದ ಈ ಸಾಧನೆಗೆ ಶಾಲೆಯ ಶಿಕ್ಷಕರು, ಗ್ರಾಮಸ್ಥರು ಹರ್ಷ ವ್ಯಕ್ತಪಡಿಸಿದ್ದು, ಇನ್ನು ಕುಟುಂಬಸ್ಥರು ಸಿಹಿ ಹಂಚಿ ಸಂಭ್ರಮಿಸಿದರು. ಇನ್ನು ಇದೇ ವೇಳೆ ಮಾತನಾಡಿದ ವಿದ್ಯಾರ್ಥಿನಿ ಪ್ರಣತಿ ರಾಜ್, ಭವಿಷ್ಯದಲ್ಲಿ IAS ಅಧಿಕಾರಿಯಾಗಬೇಕೆಂಬುದು ನನ್ನ ತಂದೆ ತಾಯಿಯ ಕನಸಾಗಿದೆ ಎಂದರು. ಗ್ರಾಮಾಂತರ ಭಾಗದಿಂದ ಬಂದ ಈ ಸಾಧನೆ ಇತರೆ ವಿದ್ಯಾರ್ಥಿಗಳಿಗೆ ಪ್ರೇರಣೆಯಾಗಿದ್ದು, ಶ್ರಮ, ಸಂಕಲ್ಪ ಮತ್ತು ಗುರಿ ಸ್ಪಷ್ಟವಾಗಿದ್ದರೆ ಗ್ರಾಮಾಂತರ ಭಾಗದಿಂದಲೂ ರಾಜ್ಯ ಮಟ್ಟದಲ್ಲಿ ಸಾಧನೆ ಸಾಧ್ಯವೆಂಬುದನ್ನು ಪ್ರಣತಿ ರಾಜ್ ಸಾಬೀತುಪಡಿಸಿದ್ದಾರೆ. ಸರ್, ಮೊದಲನೇದಾಗಿ ನನ್ನ ಮಗಳಾಗಿ ಹುಟ್ಟಿದಾಳೆ ಒಂದು ಪ್ರಣತಿ ಅಂತ ಒಂದು ಹೆಮ್ಮೆ ಇದೆ. ಪ್ರಣತಿ ನನ್ನ ಮಗಳಾಗಿ ಹುಟ್ಟಿರೋದಕ್ಕಿಂತ ಅವಳು ನಾನು ಅವ್ರ ತಂದೆ ಆಗಿರೋದಕ್ಕೆ ನನಗೊಂಥರ ಮೊದಲನೇ ಖುಷಿ ಆಗುತ್ತೆ ಸರ್. ಸರ್, ಈಗ ಅವಳು 625ಕ್ಕೆ 624 ತೆಗೆದಿದ್ದಾಳೆ ಸರ್. ಸೈನ್ಸಲ್ಲಿ 1 ಮಾರ್ಕ್ಸು ಕಮ್ಮಿ ಬಂದಿದೆ. ರಿವ್ಯಾಲ್ಯೂಯೇಷನ್ಗೆ ಹಾಕ್ಸ್ತೀರಿ, ಅವಳು ಬರೆದಿದ್ದಾಳೆ. ರಿವ್ಯಾಲ್ಯೂಯೇಷನ್ಗೆ ಹಾಕ್ಸ್ತೀರಿ 625ಕ್ಕೆ 625 ಬರುತ್ತೆ. ನಮ್ಮ ಶ್ರೀಮಟ್ಟದ ಕೀರ್ತಿ ಪತಾಕೆಯನ್ನು ರಾಜ್ಯ ಮಟ್ಟದಲ್ಲಿ ಕೈ ಇತ್ತೆ ಸರ್. ಖಂಡಿತ ಇತ್ತು ಸರ್. ಅವಳು ಮೊದಲಿಂದನೂ ಚೆನ್ನಾಗಿ ಓದ್ತಿದ್ಲು. ಅವಳೊಂಥರ ಸಹೃದಯಿ, ಒಳ್ಳೆಯ ಮನಸ್ಸಿನ ಸ್ವಭಾವ ಇರ್ತಕ್ಕಂಥವಳು. ಚೆನ್ನಾಗಿ ಓದ್ತಾ ಇದ್ಲು. ಅದು ಅವಳು ಬರ್ತಾಳೆ ಅಂತ ಮೊದಲಿಂದನೂ ನಮ್ಗೆ ಆಶಾಭಾವನೆ ಇತ್ತು ಸರ್. ಸರ್, ಮನೆಯಲ್ಲಿ ನಾನು ತಂದೆಯಾಗಿ ಹೇಳಬೇಕಾದ್ರೆ ಅವಳು ಬೆಳಗ್ಗೆ ಎದ್ದು ಓದ್ತಿದ್ಲು, ರಾತ್ರಿ ಓದ್ತಿದ್ಲು. ಅವ್ರ ತಾಯಿನೂ ಚೆನ್ನಾಗಿ ಮ್ಯಾಥ್ಸ್ ಟೀಚರ್ ಅವರು. ಮ್ಯಾಥ್ಸಲ್ಲೆಲ್ಲ ತುಂಬ ಚೆನ್ನಾಗಿ ಅವಳಿಗೆ
ಕ್ಲಾರಿಫಿಕೇಷನ್ ಮಾಡಿಕೊಡ್ತಿದ್ಲು ಸರ್ ಅದೇ ಇಂಥ ಮಗಳನ್ನ ಪಡೆಯೋದಕ್ಕೆ ನಾವು ಧನ್ಯರು ಪುಣ್ಯರು ಅಂತ ಅನಿಸುತ್ತೆ. ಮತ್ತು ಹೆಚ್ಚಾಗಿ ಅವಳು ಇನ್ನೂ ಯು ಪಿ ಎಸ್ ಸಿಯಲ್ಲಿ ಎಲ್ಲ ಎಕ್ಸಾಮ್ಗಳು ಬರೆದು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಅವಳು ಒಳ್ಳೆ IAS ಆಫೀಸರ್ ಆಗಿ ಸಮಾಜದಲ್ಲಿರ್ತಕ್ಕಂಥ ಕಟ್ಟಕಡೆ ವ್ಯಕ್ತಿ ಏನೇ ಸಮಸ್ಯೆಗಳಿದ್ರೂ ಆದಷ್ಟು ತಕ್ಕ ಮಟ್ಟಿಗೆ ಪರಿಹಾರ ಕೊಡ್ತಾಳೆ ಅನ್ನೋ ಒಂದು ಆಶಾಭಾವನೆಯಿಂದ ಅವಳನ್ನ ಓದಿಸ್ತಾ ಇದ್ರಿ ಸರ್. ಜೈ ಶ್ರೀ ಗುರುದೇವ್. ನನ್ನ ಹೆಸರು ಗಂಗಾಧರ್ GV, ಹೆಡ್ ಮಾಸ್ಟರ್ BGS ಸ್ಕೂಲ್ ಮಂಚನಬಲ್ಲೆ. ಆ ಮಗು ಸ್ಟಾರ್ಟಿಂಗಿಂದನೂ ಯಾವುದೇ ಟೆಸ್ಟ್ಗಳಾಗಲಿ, ಮಂತ್ಲಿ ಟೆಸ್ಟ್ ಆಗಿರಲಿ, ಯೂನಿಟ್ ಟೆಸ್ಟ್ ಆಗಿರಲಿ, ಔಟ್ ಆಫ್ ಔಟ್ ತೆಗಿತಾಯಿದ್ಲು. ಆಮೇಲೆ ಪ್ರಿಪ್ರೇಟ್ರಿನಲ್ಲಿ ಸಹ ಔಟ್ ಆಫ್ ಔಟ್ ಬರ್ತಾಯಿತ್ತು. ಯಾವುದೇ ಕ್ವಶನ್ ಕೇಳಿದ್ರೆ ನಾವು ಸೆಂಟಮ್ ಟೆಸ್ಟ್ ಅಂತ ಮಾಡ್ತಾಯಿದ್ವಿ. ಅಂದರೆ ಮೋಸ್ಟ್ ಡಿಫಿಕಲ್ಟ್ ಕ್ವಶನ್ಸನ್ನ ಕೇಳ್ತಾಯಿದ್ವಿ. ಇವ್ರಿಗೆ ಸಪ್ರೇಟ್ ಒಂದು ತಪಸ್ ಸ್ಟೂಡೆಂಟ್ಸ್ ಅಂತ ಹೇಳ್ಬಿಟ್ಟು ಒಂದು ಗ್ರೂಪ್ ಮಾಡಿದ್ವಿ. ಅವ್ರಿಗೆ ಒಂದು ಸೆಂಟಮ್ ಟೆಸ್ಟ್ ಅಂತ ಸಪ್ರೇಟ್ ಡಿಫಿಕಲ್ಟ್ ಕ್ವಶನ್ಸ್ನ ಕೊಡ್ತಾಯಿದ್ವಿ. ಸೊ ಆ ಕ್ವಶನ್ಸಲ್ಲಿ ಸಹ ಚೆನ್ನಾಗಿ ಮಾಡ್ತಾಯಿದ್ರು. ಆವಾಗಲೇ ನಮಗೆ ಕಾನ್ಫಿಡೆನ್ಸ್ ಬಂತು, ಈ ಮಗು ಓದುತ್ತೆ. ಸೊ ಈ ಒಂದು ಸೆಂಟಮ್ ಟೆಸ್ಟನ್ನು ಬರೀ ನಮ್ಮ ಸ್ಕೂಲ್ಗೆ ಅಲ್ಲ, ನಮ್ಮ ಸ್ವಾಮೀಜಿಯವರ ಆಶೀರ್ವಾದದಿಂದ ನಮ್ಮ CA ಡಾಕ್ಟರ್ N. ಶಿವರಾಮ್ ರೆಡ್ಡಿ ಸರ್ ಅವರು ಅರೇಂಜ್ ಮಾಡ್ತಾಯಿದ್ರು. ಈ ಸೆಂಟಮ್ ಟೆಸ್ಟನ್ನು ನಮ್ಮ ಮಠದ 13 ಸ್ಕೂಲ್ಸ್ ಬರ್ತವೆ ಚಿಕ್ಕಬಳ್ಳಾಪುರ ಬ್ರಾಂಚಿಗೆ. 13 ಸ್ಕೂಲ್ಸ್ಗೂ ಟಾಪ್ ಲೆವೆಲಲ್ಲಿ ಇರುವಂಥ ಸ್ಟೂಡೆಂಟ್ಸನ್ನು, ತಪ್ಪು ಸ್ಟೂಡೆಂಟ್ಸ್ ಅಂತ ಒಂದು ಗ್ರೂಪ್ ಮಾಡಿದ್ವಿ. ಆ ಮಕ್ಕಳಿಗೆ ಈ ಸೆಂಟಮ್ ಟೆಸ್ಟ್ನ ಕೊಡ್ತಾಯಿದ್ವಿ. ಅದರಲ್ಲೂ ಸಹ ಈ ಮಗು ಒಳ್ಳೆ ಮಾರ್ಕ್ಸನ್ನು ಸ್ಕೋರ್ ಮಾಡ್ತಾಯಿದ್ದು. ಆವಾಗಲೇ ನಂಗೆ ಕಾನ್ಫಿಡೆಂಟ್ ಇತ್ತು, ಔಟ್ ಆಫ್ ಔಟ್ ಬಂದೇ ಬರುತ್ತೆ, 625 ಬರುತ್ತೆ, ಇಲ್ಲ ಸೆಕೆಂಡ್ ರ್ಯಾಂಕ್, ಫಸ್ಟ್ ಆರ್ ಸೆಕೆಂಡ್ ರ್ಯಾಂಕಲ್ಲಿ ಈ ಮಗು ಬಂದೇ ಬರುತ್ತೆ ಅಂತ ನನಗೆ ಕಾನ್ಫಿಡೆನ್ಸ್ ಇತ್ತು. ತಾವಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಈ ಬಾರಿಯ SSLC ಫಲಿತಾಂಶದಲ್ಲಿ ಚಿಕ್ಕಬಳ್ಳಾಪುರದ ನ್ಯೂಟನ್ ಗ್ರಾಮರ್ ಶಾಲೆಗೆ 100% ಫಲಿತಾಂಶ ಲಭಿಸಿದೆ. ಸತತ 11ನೇ ವರ್ಷ 100% ಫಲಿತಾಂಶ ಪಡೆದಿರುವ ಶಾಲೆಯಾಗಿ ದಾಖಲೆ ನಿರ್ಮಿಸಿದ್ದು 616 ಅಂಕ ಪಡೆಯುವ ಮೂಲಕ ವಿದ್ಯಾರ್ಥಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿನಿಯಾಗಿದ್ದಾನೆ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಈ ಬಾರಿಯ SSLC ಫಲಿತಾಂಶದಲ್ಲಿ ಚಿಕ್ಕಬಳ್ಳಾಪುರದ ನ್ಯೂಟನ್ ಗ್ರಾಮರ್ ಶಾಲೆಗೆ 100% ಫಲಿತಾಂಶ ಲಭಿಸಿದೆ. ಸತತ 11ನೇ ವರ್ಷ 100% ಫಲಿತಾಂಶ ಪಡೆದಿರುವ ಶಾಲೆಯಾಗಿ ದಾಖಲೆ ನಿರ್ಮಿಸಿದ್ದು 616 ಅಂಕ ಪಡೆಯುವ ಮೂಲಕ ವಿದ್ಯಾರ್ಥಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಯಾಗಿದ್ದಾನೆ. ವಿದ್ಯಾರ್ಥಿ S. ಮೊಹಮ್ಮದ್ ಅಜರುದ್ದೀನ್ ಬಾಬಾ ಈ ಬಾರಿಯ ಫಲಿತಾಂಶದಲ್ಲಿ 625 ಅಂಕಕ್ಕೆ 616 ಅಂಕ ಪಡೆಯುವ ಮೂಲಕ ಶಾಲೆಗೆ ಪ್ರಥಮ ಸ್ಥಾನ ಪಡೆದಿದ್ದಾನೆ. ಅಲ್ಲದೆ ಈ ವಿದ್ಯಾರ್ಥಿ 4 ವಿಷಯಗಳಲ್ಲಿ 100% ಫಲಿತಾಂಶ ಪಡೆದಿರುವುದು ವಿಶೇಷವಾಗಿದೆ. ನಾನು S. ಮೊಹಮ್ಮದ್ ಅಜರುದ್ದೀನ್ ಬಾಬಾ. ನಾನು ನ್ಯೂಟನ್ ಗ್ರಾಮರ್ ಶಾಲೆಯಲ್ಲಿ ಓದುತ್ತಿದ್ದೆ. ನಾನು 616 ಔಟ್ ಆಫ್ 625 ಸ್ಕೋರ್ ಮಾಡಿದ್ದೀನಿ. ನಾನು 3 ಸಬ್ಜೆಕ್ಟ್ಸಲ್ಲಿ ಔಟ್ ಆಫ್ ಬಂದಿದೆ. ನನಗೆ ನಮ್ಮ ಟೀಚರ್ಸು, ನಮ್ಮ ಸೀನಿಯರ್ ಟೀಚರ್ಸು ಎಲ್ಲ ನಮಗೆ ಜಾಸ್ತಿ ಸಪೋರ್ಟ್ ಮಾಡಿದರು, ಮೋಟಿವೇಟ್ ಮಾಡ್ತಾಯಿದ್ರು. ಅವರು ಯಾವುದಾದ್ರು ಡೌಟ್ ಬಂದರೆ ತಕ್ಷಣ ಕ್ಲಿಯರ್ ಮಾಡ್ತಾಯಿದ್ರು. ಮುಂದೆ ನೋಡಿ ಅವ್ರು ನಮಗೆ ಜಾಸ್ತಿ ಹೆಲ್ಪ್ ಮಾಡಿದ್ದಾರೆ. ಇದು ನೈಟ್ ಕ್ಲಾಸಸ್ ಇದ್ದಾಗ 8ವರೆಗೂ ನಮಗೆ ಚೆನ್ನಾಗಿ ಓದಿಸ್ತಾಯಿದ್ರು. ಬೆಳಗ್ಗೆ 4 ಗಂಟೆಗೆ ಎದುರಿಸಿ ನಮಗೆ ಚೆನ್ನಾಗಿ ಓದಿಸ್ತಾಯಿದ್ರು. ನಾವು ಎದ್ದೊಳಿಲ್ಲ ಅಂದರೆ ಓದಿಸ್ತಾಯಿದ್ರು ಅವರು ಎದುರಿಸ್ಬಿಟ್ಟು. ನನಗೆ ಫ್ಯೂಚರಲ್ಲಿ JEE ತಗೊಂಡು ಬಿಟ್ಟು IITಗೆ ಹೋಗ್ಬೇಕಂತ ಅನಿಸ್ತು. ಅದು ನನ್ನ ಡ್ರೀಮ್ ಆಗಿದೆ. ನನಗೆ ನಮ್ಮ ಪೇರೆಂಟ್ಸ್ ಜಾಸ್ತಿ ಮೋಟಿವೇಟ್ ಮಾಡ್ತಾಯಿದ್ರು. ನಾನು ಡೈಲಿ ಒಂದು 5 to 6 hours ಓದ್ತಾಯಿದ್ದೆ ದಿನ. ಅದು ಸಂಡೇನೂ ಇನ್ನು ಸ್ವಲ್ಪ ಜಾಸ್ತಿ ಓದ್ತಾಯಿದ್ದೆ ಅದ್ರ ಜೊತೆ ಅಡಿಷ್ನಲ್. ನನಗಿಂತ ಹಂಗೆ ಅನಿಸ್ತಾಯಿತ್ತು. ಆಮೇಲೆ ನಮ್ಮ ಟೀಚರ್ಸ್ ಸ್ವಲ್ಪ ಮೋಟಿವೇಟ್ ಮಾಡ್ತಾಯಿದ್ರು. ರಿಸಲ್ಟ್ ದಿನ ಎಷ್ಟು ಖುಷಿ ಆಗುತ್ತೆ ನಿಮಗೆ, ನಿಮ್ಮ ಪೇರೆಂಟ್ಸ್ಗೆಲ್ಲ ಎಷ್ಟು ಮೋಟಿವೇಟ್ ಆಗುತ್ತೆ, ಅವ್ರು ಪ್ರೌಡ್ ಫೀಲ್ ಆಗ್ತಾರೆ. ಅದು ಅಂದ್ಕೊಂಡು ನಾವು ಇನ್ನೂ ಮೋಟಿವೇಟ್ ಆಗಿ ನಾವು ಸ್ವಲ್ಪ ಓದ್ತಾಯಿದ್ವಿ. ಎಲ್ಲದಕ್ಕೂ ನಮಗೆ ಸಪೋರ್ಟ್ ಮಾಡ್ತಿದ್ರು. ನಮಗೆ LBA ಟೆಸ್ಟಸ್ ಕಂಡಕ್ಟ್ ಮಾಡ್ತಿದ್ರು, ಮತ್ತೆ 5 ಪ್ರಿಪ್ರೇಟಿವ್ಸ್ ಕಂಡಕ್ಟ್ ಮಾಡ್ತಿದ್ರು. ನಮ್ಮ ಟೀಚರ್ಸ್ ತುಂಬಾ ಸಪೋರ್ಟ್ ಮಾಡ್ತಿದ್ರು. ನಮ್ಮ ಚೇರ್ಮನ್ ಸರ್ ಲೋಕೇಶ್, ರೂಪಾ ಮ್ಯಾಮ್ ಎಲ್ಲ ತುಂಬಾ ಸಪೋರ್ಟ್ ಮಾಡ್ತಿದ್ರು. ನಮಗೆ ಸೀನಿಯರ್ ಟೀಚರ್ಸ್ ತುಂಬಾ ಇದ್ರು, ತುಂಬಾ ಹೆಲ್ಪ್ ಮಾಡ್ತಿದ್ರು. ನಾವು ಈ ಸ್ಕೋರ್ ಮಾಡ್ಬೇಕಂದ್ರೆ ನಮ್ಮ ಟೀಚರ್ಸ್ ತುಂಬಾ ಸಹಕಾರ ಮಾಡ್ತಿದ್ರು. ಇನ್ನು ನ್ಯೂಟನ್ ಗ್ರಾಮರ್ ಶಾಲೆಯಲ್ಲಿ 10 ವಿದ್ಯಾರ್ಥಿಗಳು 600ಕ್ಕೂ ಹೆಚ್ಚು ಅಂಕ ಪಡೆದಿದ್ದು, ಶಾಲೆಯಿಂದ ಪರೀಕ್ಷೆ ಬರೆದ ಒಟ್ಟು 91 ವಿದ್ಯಾರ್ಥಿಗಳಲ್ಲಿ 50 ವಿದ್ಯಾರ್ಥಿಗಳು ಅತ್ಯುತ್ತಮ ಅಂಕ ಗಳಿಸಿ ಉತ್ತೀರ್ಣರಾಗಿದ್ದಾರೆ. 39 ವಿದ್ಯಾರ್ಥಿಗಳು ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾಗಿದ್ದು, ಶಾಲೆ 100% ಫಲಿತಾಂಶ ಪಡೆಯಲು ಕಾರಣರಾಗಿದ್ದಾರೆ. ಇನ್ನು ಶಾಲೆಯ ಮುಖ್ಯಸ್ಥ ಲೋಕೇಶ್ ಮಾತನಾಡಿ, ವಿದ್ಯಾರ್ಥಿಗಳ ವ್ಯಾಸಂಗಕ್ಕಾಗಿ ನಿರಂತರವಾಗಿ ಶ್ರಮಿಸಿದ ಶಿಕ್ಷಕರು ಮತ್ತು ಸಹಕರಿಸಿದ ಪೋಷಕರಿಗೆ ಅಭಿನಂದನೆ ಸಲ್ಲಿಸುವುದಾಗಿ ಹೇಳಿದರು. ಈ ಬಾರಿ SSLC ಫಲಿತಾಂಶದಲ್ಲಿ ನಮ್ಮ ಸಂಸ್ಥೆಗೆ
616 ಅಂಕ ಒಬ್ಬ ವಿದ್ಯಾರ್ಥಿನಿ, 612 ಅಂಕಗಳ ಇಬ್ಬರು ವಿದ್ಯಾರ್ಥಿಗಳು, 609, 608, 606, 604, 600 ಹೀಗೆ ಏನು ಒಂದು ಸೀಕ್ವೆನ್ಷಿಯಲ್ ಆರ್ಡರ್ ಅಲ್ಲಿ ಮಕ್ಕಳು ಅತಿ ಹೆಚ್ಚು ಅಂಕ ಅವರ ಕೆಪಾಸಿಟಿಗಿಂತ ಒಂದು 10-15% ಹೆಚ್ಚಾಗಿ ಪಡೆದಿದ್ದಾರೆ. ಸೊ ಇದಕ್ಕೆ ಏನು ನಾನು ಎಲ್ಲ ಪೋಷಕರಿಗೂ ಮತ್ತೆ ನಮ್ಮಲ್ಲಿ ಟ್ರೈನಿಂಗ್ ಕೊಟ್ಟಂತ ಹಿರಿಯ ಉಪನ್ಯಾಸಕರಿಗೂ ಪ್ರಾಂಶುಪಾಲರಿಗೂ ಮತ್ತು ಸಹಕಾರ ನೀಡಿದಂತಹ ಪೋಷಕರಿಗೂ ಸಹ ಕೃತಜ್ಞತೆಗಳನ್ನ ಮೊದಲನೇದಾಗಿ ನಾನು ಸಲ್ಲಿಸ್ತಾ ಇದ್ದೀನಿ. ಸೊ ನಮಗೇನು ಅಂದ್ರೆ ಓದುವಂತ ಸಾಮರ್ಥ್ಯ ಮಕ್ಕಳಲ್ಲಿ ಸ್ವಲ್ಪ ಕಡಿಮೆ ಇದ್ರೂ ಸಹ ಬೇಜಾರಿಲ್ಲ. ಏನಂದ್ರೆ ಡಿಸಿಪ್ಲಿನ್ ಆಗಿರ್ಬೇಕು, ಅವರ ಆಟಿಟ್ಯೂಡ್ಸ್ ಕರೆಕ್ಟ್ ಆಗಿರ್ಬೇಕು. ಆವಾಗೇ ನಾವು ಆ ಮಗುವನ್ನ ಯಾವುದೇ ಒಂದು ಮೂಮೆಂಟ್ ಅಲ್ಲಿ ನಾವು ಮೇಲಕ್ಕೆ ಎತ್ತುವಂತ ಪ್ರಯತ್ನ ನಾವು ಮಾಡ್ಬೋದು, ಮಾಡಕ್ಕಾಗುತ್ತೆ, ಸಕ್ಸಸ್ಸು ಆಗ್ತೀವಿ. ಸೊ ಡಿಸಿಪ್ಲಿನ್ ಒಂದು ಇಲ್ಲ ಅಂತ ಹೇಳಿದ್ರೆ ನಾವು ಎಷ್ಟೇ ಪ್ರಯತ್ನ ಪಟ್ಟರೂ ಸಹ ಈ ಉನ್ನತ ಸ್ಥಾನಕ್ಕೆ 616 ತಗ್ಸ್ಬೇಕು ಅಂತ ಹೇಳಿದ್ರೆ ಏನು ಒಬ್ಬರು ಸಹಾಯನೂ ಇಲ್ದಿರ ನಾವು ಬೇರೆ ಯಾವುದೇ ಆಕ್ಟಿವಿಟೀಸ್ಗೆ ಇದುವರೆಗೂ ಸಹ 11 ವರ್ಷದಲ್ಲಿ ಪಾಲ್ಗೊಂಡಿಲ್ಲ, ನಾವು ಮುಂದೇನು ಪಾಲ್ಗೊಳ್ಳೋದಿಲ್ಲ. ಸೊ ನಾವು ಯಾವುದೇ ಸಂಸ್ಥೆ ಹತ್ರ ನಮ್ಮ ಮಕ್ಕಳು ಹೋಗಿದ್ರು ಸಹ ಹಾಲ್ ಟಿಕೆಟ್ ಕೊಡ್ತೀವಿ, ಹೋಗಿ ಬರ್ಕೊಂಡ್ ಬನ್ನಿ ಅಂತ ಹೇಳ್ತೀವಿ. ಆಗ್ಲಿ ಒಂದು ಟೀಚರು ಸಹ ಅವ್ರ ಹತ್ರ ಹೋಗಿ ಬೇರೆ ಸಂಸ್ಥೆ ಹತ್ರ ಹೋಗಿ ನಾವು ಬಿಟ್ಟು ಬರುವಂತ ಕೆಲಸಗಳು, ಅವ್ರು ಪುಷಪ್ ಮಾಡುವಂತ ಕೆಲಸಗಳು ಮಾಡಲ್ಲ. ನಮ್ಮಲ್ಲಿ ಓದಿರುವಂತವ್ರಿಗೆ ಸೆಲ್ಫ್ ಕಾನ್ಫಿಡೆನ್ಸ್ ಅಂತ ಇರುತ್ತೆ. ಹಾಲ್ ಟಿಕೆಟ್ ಕೈ ಕೊಟ್ಟಿದ ತಕ್ಷಣ ಬರ್ಕೊಂಡು ಮನೆಗೆ ಹೋಗಿ ಮತ್ತೆ ಲಾಸ್ಟ್ ದಿನ ಬಂದು ನಾವು ಈಗ ಬರ್ದಿದೀವಿ ಅಂತ ಒಂದು ಕಾನ್ಫಿಡೆನ್ಸ್ ಇಂದ ಅವ್ರು ಹೇಳ್ತಾರೆ. ಸೊ ಅದು ಸಾಕು ನಮ್ಗೆ. ಅವರು ಏನು ಹೆಚ್ಚು ಅಂಕಗಳನ್ನ ಗಳಿಸ್ತಾರೆ ಅನ್ನೋದು ಮುಖ್ಯ ಅಲ್ಲ, ಅವ್ರ ನಾಲೆಜ್ ಇಲ್ಲಿ ಏನಿದೆ ಅದು ಚಿರಋಣಿಯಾಗಿ ಅವ್ರಿಗೆ ಉಳ್ಕೊಳುತ್ತೆ, ಕೊನೆಯವರೆಗೂ ಉಳ್ಕೊಳುತ್ತೆ ಅವ್ರ ನಾಲೆಜ್ ಅನ್ನುವಂಥದ್ದು. ಸೊ ಇದು ನಮ್ಮ ಸಂಸ್ಥೆ ಒಂದು ಸೀಕ್ರೆಟ್. ನ್ಯೂಟನ್ ಗ್ರಾಮರ್ ಶಾಲೆ ಹೆಡ್ ಮಿಸ್ಟರ್ಸ್ ರೂಪಶ್ರೀ. ನಾನು 2025-26ನೇ ಸಾಲಿನ ಫಲಿತಾಂಶ ಇವತ್ತು 12 ಗಂಟೆಗೆ ಬಿಡುಗಡೆಯಾಗಿತ್ತು. ನಮ್ಮ ಶಾಲೆ ಸತತವಾಗಿ 11ನೇ ಬಾರಿ 100% ಫಲಿತಾಂಶ ಬಂದಿದೆ. ಇದು ನಮ್ಗೆ ತುಂಬಾ ಹೆಮ್ಮೆ ಅನಿಸ್ತಾ ಇದೆ. ಇದೆಲ್ಲದಕ್ಕೂ ಕಾರಣ ಯಾರು ಅಂದ್ರೆ ಈ ಸಂಸ್ಥೆಯ ಅಧ್ಯಕ್ಷರಾಗಿರ್ತಾರೆ ಇವರು SV ಲೋಕೇಶ್ ಅಂತ ಅವರು. ಅವ್ರಿಗೆ ವಿದ್ಯೆಯಲ್ಲಿ ತುಂಬಾ ಪರಿಣಿತರಾಗಿದ್ದಾರೆ. ನಮ್ಗಾಗ್ಬೋದು, ನಮ್ಮ ಟೀಚರ್ಸ್ಗಾಗ್ಬೋದು, ಮಕ್ಕಳಿಗೆ ಸಕಾಲಕ್ಕೆ ಪ್ರಿಪರೇಟರಿ ಮಾಡೋದು, ಮತ್ತೆ ಅಪ್ಲಿಕೇಶನ್ ಲೆವೆಲ್ ಯಾವ ತರ ಕ್ವಶನ್ಸ್ ಕೊಡ್ತಾರೆ, ಮಕ್ಕಳು ಎಷ್ಟು ಸಲ ಬರೀತಾರೆ, ಮತ್ತೆ ಸೇಮ್ ಟೆಕ್ಸ್ಟ್ ಬುಕ್ ಆನ್ಸರ್ ಯಾವ ತರ ಬರೀಬೇಕು, ನೀವ್ ಯಾವ ತರ ಅನಾಲಿಸಿಸ್ ಮಾಡ್ಬೇಕು ಅಂತ ಅವ್ರಿಗೆ ನಮ್ಗೆ ತುಂಬಾ ಗೈಡ್ಲೈನ್ಸ್ ಕೊಡ್ತಾರೆ. ಮತ್ತೆ ಸುಮಾರು ಜನ ಪೇರೆಂಟ್ಸ್ ಮಧ್ಯಾಹ್ನ ನಾನು ಫೋನ್ ಮಾಡಿ ತುಂಬಾ ಖುಷಿಯಿಂದ ಮಾತಾಡಿದ್ರು, ಮ್ಯಾಮ್ ನಮ್ಮ ಮಗು ಆ ರೇಂಜ್ ಅಲ್ಲಿ ಇರ್ಲಿಲ್ಲ, ನೀವು ತುಂಬಾ ಪ್ರೋತ್ಸಾಹ ಕೊಟ್ಟು ನನ್ನ ಮಗುನ್ ಈ ರೀತಿ ತಂದಿದ್ದೀರಾ, ನಮ್ಗೆ ಇವತ್ತು ಸಮಾಜದಲ್ಲಿ ತುಂಬಾನೇ ಹೆಸರು ಬರ್ತಾ ಇದೆ. ನಮ್ಗೆ ನಮ್ ರಿಲೇಷನ್ಸ್ ಎಲ್ಲ ಫೋನ್ ಮಾಡಿ ನಿಮ್ ಮಗುದು ಔಟ್ ಆಫ್ ಔಟ್ ಬಂದಿದ್ಯಾ, 100ಕ್ಕೆ 100 ನಿಜಾನ ಅಂತೆಲ್ಲ ಕೇಳ್ತಾ ಇದಾರೆ. ಅದೆಲ್ಲ ಕೇಳಿದಾಗ ನಮ್ಗೆ ಭಾರಿ ಹೆಮ್ಮೆ ಅನಿಸ್ತಾ ಇದೆ, ಖುಷಿ ಅಂತ ಇದೆ. ಇದೇ ರೀತಿ ವರ್ಷ ನಾವು ಒಳ್ಳೆ ರಿಸಲ್ಟ್ ಅನ್ನ ಕೊಡ್ಬೇಕು ಅಂತ ಅನ್ಕೊಂಡಿದೀವಿ. ಎಲ್ಲಾನು ನಾವು ಈ ಅಧ್ಯಕ್ಷರ ಸಹಕಾರದಲ್ಲೇ ಮಾಡ್ತಾ ಇದೀವಿ. ಮತ್ತೆ ಮಕ್ಕಳು ನಮ್ಗೆ ತುಂಬಾ ಸಹಕಾರ ಮಾಡಿದ್ದಾರೆ. ಈ ಸರಿ 91 ಮಕ್ಕಳಿದ್ರು, 91 ಮಕ್ಕಳಲ್ಲಿ ಎಲ್ಲರೂ ಡಿಸ್ಟಿಂಕ್ಷನ್ ಫಸ್ಟ್ ಕ್ಲಾಸ್ ಅಷ್ಟೇ, ಜಸ್ಟ್ ಪಾಸ್ ಯಾರು ಇಲ್ಲ. ಮತ್ತೆ ಮ್ಯಾಥ್ಸ್ ಪೇಪರ್ ಟಫ್ ಇತ್ತು, ಟ್ವಿಸ್ಟ್ ಇತ್ತು ಅಂತೆಲ್ಲಾನು ಒಂದು ಬೋರ್ಡ್ಗೆ ಲೆಟರ್ ಬರೆದ್ರು, ಯಾವ ಗ್ರೇಸ್ ಮಾರ್ಕ್ಸ್ ಕೊಟ್ಟಿಲ್ಲ. ಮತ್ತೆ ನನ್ಗೆ 3-4 ಮಕ್ಕಳು ಹೇಳಿದ್ರು ಅಪ್ಲೈಡ್ ಬರ್ದಿದ್ವಿ ಮ್ಯಾಮ್, ಔಟ್ ಆಫ್ ಔಟ್ ಬರುತ್ತೆ ಅಂತ. ನಮ್ದು ಮ್ಯಾಥ್ಸ್ ಔಟ್ ಆಫ್ ಔಟ್ ಬಂದಿದೆ, ಸೈನ್ಸ್ ಔಟ್ ಆಫ್ ಔಟ್ ಬಂದಿದೆ, ಎಲ್ಲಾ ಸಬ್ಜೆಕ್ಟ್ಸ್ ಅಲ್ಲೂ ಔಟ್ ಆಫ್ ಔಟ್ ಬಂದಿದೆ. ಇದಕ್ಕೆಲ್ಲರೂ ಕಾರಣ ಇದ್ರ ಅಧ್ಯಕ್ಷರಾಗಿರ್ತಾರೆ. ಯಾಕಂದ್ರೆ ಅವರು ನಮ್ಗೆ ಸಕಾಲಕ್ಕೆ ಗೈಡ್ಲೈನ್ಸ್ ಅನ್ನ ಕೊಡ್ತಾರೆ, ನಮ್ಗಾಗ್ಲಿ ನಮ್ಮ ಶಿಕ್ಷಕರಿಗಾಗ್ಲಿ. ಟೆಕ್ಸ್ಟ್ ಬುಕ್ ಅನ್ನು ಚೆನ್ನಾಗಿ ರೀಡ್ ಮಾಡ್ಸಕ್ಕೆ ಮಕ್ಕಳಿಗೆ ಹೇಳ್ತಾರೆ. ಮತ್ತೆ ತುಂಬಾ ಸ್ಟ್ರಿಕ್ಟ್ ಮಾಡ್ತಾರೆ. ಈಗ ಏನು ಈ ಟಾಪರ್ಸ್ ಎಲ್ಲ ಬಂದಿದ್ದಾರೆ, ಇವರು ನರ್ಸರಿಯಿಂದ ಸತತವಾಗಿ 13 ವರ್ಷಗಳ ಕಾಲ ಈ ಮಕ್ಕಳೆಲ್ಲ ಇಲ್ಲೇ ಓದಿದ್ದಾರೆ. ಅದರಿಂದ ನಮಗೂ ಅವ್ರಿಗೂ ಒಂದು ಕ್ವಾಲಿಟಿ ಎಜುಕೇಶನ್ ಸಿಕ್ಕಿದೆ, ನಮಗೂ ಅವ್ರನ್ನ ಈಸಿಯಾಗಿ ಫಾಲೋ ಅಪ್ ಮಾಡ್ಬೋದಾಗಿರುತ್ತೆ. ನ್ಯೂಸ್ ಬ್ಯೂರೋ, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಬೇಸಿಗೆಯ ಬಿರು ಬಿಸಿಲಿಗೆ ಕಪಿಲೆಯ ಒಡಲು ಬರಿದಾಗಿ ನೀರಿನ ಪ್ರಮಾಣ ಕುಸಿದ ಹಿನ್ನೆಲೆ ಬೋರ್ಗೆರೆದು ಹರಿಯುತ್ತಿದ್ದ ಕಪಿಲೆ ಈಗ ತಣ್ಣಗಾಗಿದ್ದಾಳೆ. ಈ ಮಧ್ಯೆ ನಂಜನಗೂಡಿನ ಸುತ್ತಮುತ್ತಲ ಕೈಗಾರಿಕಾ ಪ್ರದೇಶದ ಕಾರ್ಖಾನೆಗಳ ತ್ಯಾಜ್ಯ ಹಾಗೂ ಕೊಳಚೆ ನೀರು ಕಪಿಲೆಯ ಒಡಲು ಸೇರುತ್ತಿದೆ. ನದಿ ಪಾತ್ರವಂತೂ ಮಲಿನವಾಗಿ ಗೊಬ್ಬೆದ್ದು ನಾರುತ್ತಿದೆ. ಪಾಪಗಳನ್ನು ಕಳೆದುಕೊಳ್ಳಲು ದಕ್ಷಿಣ ಕಾಶಿಗೆ ಹರಿದು ಬರುವ ಲಕ್ಷಾಂತರ ಭಕ್ತರು ಕಪಿಲೆಯಲ್ಲಿ ಮಿಂದು ಚರ್ಮ ರೋಗಗಳಿಗೆ ತುತ್ತಾಗುವ ಭೀತಿ ಎದುರಿಸುತ್ತಿದ್ದಾರೆ.
ಬೇಸಿಗೆಯ ಬಿರು ಬಿಸಿಲಿಗೆ ಕಪಿಲೆಯ ಒಡಲು ಬರಿದಾಗಿ ನೀರಿನ ಪ್ರಮಾಣ ಕುಸಿದ ಹಿನ್ನೆಲೆ ಬೋರ್ಗೆರೆದು ಹರಿಯುತ್ತಿದ್ದ ಕಪಿಲೆ ಈಗ ತಣ್ಣಗಾಗಿದ್ದಾಳೆ. ಈ ಮಧ್ಯೆ ನಂಜನಗೂಡಿನ ಸುತ್ತಮುತ್ತಲ ಕೈಗಾರಿಕಾ ಪ್ರದೇಶದ ಕಾರ್ಖಾನೆಗಳ ತ್ಯಾಜ್ಯ ಹಾಗೂ ಕೊಳಚೆ ನೀರು ಕಪಿಲೆಯ ಒಡಲು ಸೇರುತ್ತಿದೆ. ನದಿ ಪಾತ್ರವಂತೂ ಮಲಿನವಾಗಿ ಗೊಬ್ಬೆದ್ದು ನಾರುತ್ತಿದೆ. ಪಾಪಗಳನ್ನು ಕಳೆಯಲು ದಕ್ಷಿಣ ಕಾಶಿಗೆ ಹರಿದು ಬರುವ ಲಕ್ಷಾಂತರ ಭಕ್ತರು ಕಪಿಲೆಯಲ್ಲಿ ಮಿಂದು ಚರ್ಮ ರೋಗಗಳಿಗೆ ತುತ್ತಾಗುವ ಭೀತಿ ಎದುರಿಸುತ್ತಿದ್ದಾರೆ. ಪಾಪ ಕಳೆಯುವ ಧಾರ್ಮಿಕ ಪುಣ್ಯ ಕ್ಷೇತ್ರದ ಕಪಿಲೆಯ ಒಡಲಿಗೆ ನಂಜನಗೂಡು ನಗರದಲ್ಲಿರುವ ಕೈಗಾರಿಕೆಗಳ ರಾಸಾಯನಿಕ ತ್ಯಾಜ್ಯದ ನೀರು ಮತ್ತು ನಗರದ ಒಳಚರಂಡಿ ಕೊಳಚೆ ನೀರು ಸೇರಿ ಸಂಪೂರ್ಣವಾಗಿ ಕಲ್ಮಶವಾಗುತ್ತಿದೆ. ನಮಸ್ಕಾರ, ನನ್ನ ಹೆಸರು ಉಮೇಶ್ ಅಂತ. ನಂಜನಗೂಡಿನ ಕಪಿಲ ನದಿಗೆ ಫ್ಯಾಕ್ಟ್ರಿ ಇಂಡಸ್ಟ್ರಿಯಲ್ ಏರಿಯಾದಿಂದ ಮತ್ತು ಹಲವಾರು ಮೇಲ್ಗಡೆ ಏರಿಯಾಗಳಿಂದ ಒಳಚರಂಡಿ ನೀರು ಬರೋದ್ರಿಂದ ಇವಾಗ ಬೇಸಿಗೆ ಕಾಲ ಅಂದರೆ ಹೊಳೆ ಭರ್ತಿ ಆಗ್ತಾ ಇದೆ. ಈ ಕಪಿಲ ನದಿಯ ಮೋರಿ ನೀರು ಬಿಡೋದ್ರಿಂದ ಬರೋ ಭಕ್ತಾದಿಗಳಿಗೆ ಚರ್ಮ ಇದಾಗ್ತಾಯಿದೆ. ಇಲ್ಲಿ ಬಂದು ಕರ್ಮ ಬಂದು ಕರ್ಮ ಸುತ್ಕೊ ಹೋಗ್ತಾ ಇದ್ದಾರೆ. ಇದರಿಂದ ಜನಪ್ರತಿನಿಧಿಗಳು, ಯಾರೇ ಜನಪ್ರತಿನಿಧಿಗಳು ಆದ್ರೂ ಇದ್ರ ಬಗ್ಗೆ ಯಾವುದೇ ಕ್ರಮ ವಹಿಸುತ್ತೆ ಈ ಉರಿಯ ಬಿಸಿಲಲ್ಲಿ ದಯಮಾಡಿ ನಂಜುಂಡೇಶ್ವರ ಬರೋ ಭಕ್ತಾದಿಗಳಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀವಿ. ಸ್ಥಿತಿ ಏನಾಗಿದೆ ಅಂತಂದರೆ, ಮೋರಿಗಳ ನೀರು ಒಳಗೆ ಬರೋದ್ರಿಂದ ಇಲ್ಲಿ ಬರೋ ಭಕ್ತಾದಿಗಳು ಈಗ ಬೇಸಿಗೆ ಕಾಲದಿಂದ ನೀರು ಕಮ್ಮಿ ಇರ್ತದೆ. ಆ ನೀರು ಬಂದು ಮಿಕ್ಸ್ ಆಗಿ ಬರೋ ಭಕ್ತಾದಿಗಳಿಗೆ ಹೊಳೆಯಲ್ಲಿ ಸ್ನಾನ ಮಾಡೋದ್ರಿಂದ ಚರ್ಮ ರೋಗ ಬರುತ್ತೆ. ಇಲ್ಲಿ ಬಂದು ಕರ್ಮ ಕಳೆಯೋಕೆ ಹೋಗಿ ಕರ್ಮ ಸುತ್ಕೊ ಹೋಗ್ತಾರೆ. ಅದರಿಂದ ಈ ಜನಪ್ರತಿನಿಧಿಗಳು ಪ್ರತಿ ಸತಿ ಇದು ದೊಡ್ಡ ನ್ಯೂಸ್ ಆಗ್ತಿದೆ. ಮತ್ತು ಇಡೀ ಕರ್ನಾಟಕದಲ್ಲಿ ಎಲ್ಲ ದೇವಸ್ಥಾನದಲ್ಲೂ ಆದಾಯ ದೇವಸ್ಥಾನ ನಂಜನಗೂಡು ಆದಾಯ ದೇವಸ್ಥಾನ ಅದರಲ್ಲೂ ಒಂದು. ಈ ಬರೋ ಭಕ್ತಾದಿಗಳಿಗೆ ನಾವು ಅನುಕೂಲ ಮಾಡ್ಕೊಳ್ಬೇಕು, ಅನುಕೂಲ ಮಾಡ್ಕೊಡ್ತಾ ಇದ್ದೀವಿ. ಚರ್ಮ ರೋಗ ಮತ್ತು ನೀರಿಗೆ ಇದು ಯಾರು ಕುಡಿಯೋದು ಉಪಯೋಗಿಸ್ತಾರೆ. ದಯಮಾಡಿ ಯಾರು ನಲ್ಲಿ ನೀರು ಬರಲಿಲ್ಲ ಅಂದರೆ ಇದೇ ನೀರನ್ನ ತಗೋಗಿ ಮನೆಯವರು ಅಡುಗೆಗೆ ಉಪಯೋಗಿಸ್ತಾರೆ. ಅದರಿಂದ ಜನಪ್ರತಿನಿಧಿಗಳು ಇದನ್ನ ಎಚ್ಚರಿಸ್ಕೊಂಡು ಇದಕ್ಕೆ ಒಂದು ಕಡಿವಾಣ ಹಾಕಲೇಬೇಕು ಅಂತ ಈ ಮೂಲಕ ಕೇಳ್ತಾ ಇದ್ದೀವಿ. ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳ ದುರಾಡಳಿತಕ್ಕೆ ಸಾವಿರಾರು ವರ್ಷಗಳ ಧಾರ್ಮಿಕ ಪುಣ್ಯ ಕ್ಷೇತ್ರದ ಕಪಿಲೆ ರೋಗ ಹರಡುವ ಭೀತಿ ಸೃಷ್ಟಿಸುತ್ತಿದ್ದಾಳೆ. ಮಳೆ ಇಲ್ಲದೆ ಬೇಸಿಗೆಯಿಂದಾಗಿ ಕಪಿಲಾ ನದಿ ಸಂಪೂರ್ಣವಾಗಿ ತಳ ಹಿಡಿದಿದೆ. ಕೈಗಾರಿಕೆಗಳ ರಾಸಾಯನಿಕ ನೀರು ಮತ್ತು ನಗರದ ಒಳಚರಂಡಿಯ ತ್ಯಾಜ್ಯ ನೀರು ನೇರವಾಗಿ ಕಪಿಲಾ ನದಿಗೆ ಸೇರುತ್ತಿದೆ. ರಾಜ್ಯದಲ್ಲಿ ಕೋಟಿ ಕೋಟಿ ಆದಾಯ ತರುವ ಅತ್ಯಂತ ಶ್ರೀಮಂತ ದೇವಾಲಯಗಳಲ್ಲಿ ಒಂದಾಗಿರುವ ನಂಜನಗೂಡಿನ ನಂಜುಂಡೇಶ್ವರನ ದೇವಾಲಯಕ್ಕೆ ದಿನನಿತ್ಯ ಮತ್ತು ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ಸಾವಿರಾರು ಭಕ್ತರು ಆಗಮಿಸುತ್ತಾರೆ. ಇಂತಹ ಧಾರ್ಮಿಕ ಪುಣ್ಯ ಕ್ಷೇತ್ರದ ಭಕ್ತರಿಗೆ ಉತ್ತಮವಾದ ಸೌಲಭ್ಯ ಕಲ್ಪಿಸಲು ತಾಲೂಕು ಆಡಳಿತ ವಿಫಲವಾಗಿದೆ ಎಂಬುದಕ್ಕೆ ಕಪಿಲೆಯೇ ಸಾಕ್ಷಿ. ಸಭೆ ಸಮಾರಂಭಗಳಲ್ಲಿ ನೂರಾರು ಕೋಟಿ ಅನುದಾನ ತಂದಿದ್ದೇವೆ ಎಂದು ಬೊಗಳೆ ಬಿಡುವ ರಾಜಕಾರಣಿಗಳು ಹಾಗೂ ಅಧಿಕಾರಿಗಳು ಕಪಿಲಾ ನದಿಯ ವಾಸ್ತವ ಪರಿಸ್ಥಿತಿಯನ್ನು ಅವಲೋಕಿಸಿ ಇದಕ್ಕೆ ಕಾಯಕಲ್ಪ ಕಲ್ಪಿಸಬೇಕಿದೆ. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ಸರ್ಕಾರ ಗ್ರಾಮೀಣ ಭಾಗದಲ್ಲಿ ಕುಡಿಯುವ ನೀರಿನ ಅಭಾವ ಆಗಬಾರದೆಂಬ ಉದ್ದೇಶದಿಂದ 24 ಗಂಟೆಗಳ ವಿದ್ಯುತ್ ವ್ಯವಸ್ಥೆ ಕಲ್ಪಿಸಿದೆ. ಆದರೆ ಕೆಲ ವ್ಯಕ್ತಿಗಳ ಸ್ವಾರ್ಥದಿಂದಾಗಿ ಈ ಯೋಜನೆ ದುರುಪಯೋಗವಾಗುತ್ತಿದೆ ಎಂಬ ಆರೋಪ ಕೇಳಿಬಂದಿದೆ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ದಿಂಬಾಲು ಗ್ರಾಮದ ಮಾರುತಿ ಎಂಬ ರೈತ ನಾರಮಕಲಹಳ್ಳಿಯ ಕೆರೆ ಸಮೀಪ ಇರುವ ಕೊಳವೆ ಬಾವಿಗೆ ಅಕ್ರಮವಾಗಿ ವಿದ್ಯುತ್ ಸಂಪರ್ಕ ಪಡೆದಿದ್ದಾನೆ ಎಂದು ದೂರಲಾಗಿದೆ. ನಾರಮಕಲಹಳ್ಳಿ ಗ್ರಾಮದ ಕುಡಿಯುವ ನೀರಿನ ಕೊಳವೆ ಬಾವಿಗೆ ನೀಡಲಾಗಿದ್ದ 24 ಗಂಟೆಗಳ ವಿದ್ಯುತ್ ಲೈನ್ನಿಂದ ಕಳ್ಳತನವಾಗಿ ತನ್ನ ಮೋಟಾರ್ಗೆ ವೈರ್ ಸಂಪರ್ಕ ಮಾಡಿಕೊಂಡಿದ್ದಾನೆ ಎನ್ನಲಾಗಿದೆ. ಈ ಅಕ್ರಮದಿಂದಾಗಿ ಗ್ರಾಮದ ನೀರಿನ ಸರಬರಾಜಿಗೆ ತೊಂದರೆಯಾಗುವ ಭೀತಿ ಎದುರಾಗಿದ್ದು, ಸ್ಥಳೀಯ ರೈತರು ಹಾಗೂ ಸಾರ್ವಜನಿಕರು ತೀವ್ರ ಆಕ್ರೋಶ ಹೊರಹಾಕಿದ್ದಾರೆ.
ಅಕ್ರಮ ಸಂಪರ್ಕದ ಜೊತೆಗೆ ಈ ಭಾಗದಲ್ಲಿರುವ ಟ್ರಾನ್ಸ್ಫಾರ್ಮರ್ ಸುತ್ತಮುತ್ತ ಕಳೆ ಮತ್ತು ಗಿಡಗಂಟಿಗಳು ವಿಪರೀತವಾಗಿ ಬೆಳೆದಿವೆ. ಪ್ರಸ್ತುತ ಮಾವಿನ ಹಂಗಾಮು ಆರಂಭವಾಗುತ್ತಿದ್ದು ಈ ಪ್ರದೇಶದಲ್ಲಿ ಕೂಲಿ ಕಾರ್ಮಿಕರು ಹಾಗೂ ಜಾನುವಾರುಗಳ ಓಡಾಟ ಹೆಚ್ಚಿದೆ. ಗಿಡಗಂಟಿಗಳ ನಡುವೆ ವಿದ್ಯುತ್ ಲೈನ್ಗಳು ಇರುವುದರಿಂದ ಯಾವುದೇ ಕ್ಷಣದಲ್ಲಿ ಅನಾಹುತ ಸಂಭವಿಸುವ ಸಾಧ್ಯತೆ ಇದೆ. ಗ್ರಾಮದ ನೀರಿನ ಲೈನ್ನಿಂದ ಖಾಸಗಿಯವರು ಅಕ್ರಮವಾಗಿ ವಿದ್ಯುತ್ ಪಡೆಯುತ್ತಿದ್ದರೂ ಲೈನ್ ಮ್ಯಾನ್ ಗಮನ ಹರಿಸುತ್ತಿಲ್ಲ. ಟ್ರಾನ್ಸ್ಫಾರ್ಮರ್ ನಿರ್ವಹಣೆ ಮಾಡದ ಕಾರಣ ಯಾರಿಗಾದರೂ ಪ್ರಾಣಾಪಾಯವಾದರೆ ಯಾರು ಹೊಣೆ ಎಂದು ಜನರು ಪ್ರಶ್ನಿಸುತ್ತಿದ್ದಾರೆ. ಕೂಡಲೇ ಬೆಸ್ಕಾಂ ಹಿರಿಯ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಅಕ್ರಮ ವಿದ್ಯುತ್ ಸಂಪರ್ಕವನ್ನು ಕಡಿತಗೊಳಿಸಬೇಕು ಮತ್ತು ಕರ್ತವ್ಯ ಲೋಪ ಎಸಗಿರುವ ಲೈನ್ಮನ್ ರಾಜಣ್ಣ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ನಾರಮಕಲಹಳ್ಳಿ ಹಾಗೂ ದಿಂಬಾಲು ಗ್ರಾಮದ ಜನರು ಒತ್ತಾಯಿಸಿದ್ದಾರೆ. ಚಂದ್ರಶೇಖರ್, ಸಿಟಿವಿ ನ್ಯೂಸ್, ಶ್ರೀನಿವಾಸಪುರ. ಹುಟ್ಟಿನಿಂದಾಗಲೂ ಎಲ್ಲವನ್ನೂ ನೀಡುವ ಭೂಮಿಯನ್ನು ಸಂರಕ್ಷಣೆ ಮಾಡಬೇಕಾದ ಅನಿವಾರ್ಯತೆ ಒದಗಿ ಬಂದಿದ್ದು ಪ್ರತಿಯೊಬ್ಬರೂ ಭೂಮಿ ಕಾಪಾಡುವ ಕೆಲಸ ಮಾಡಬೇಕೆಂದು ತಾಲೂಕು ಪಂಚಾಯಿತಿ ಇಒ ನಾಗಮಣಿ ಹೇಳಿದರು. ಗುಡಿಬಂಡೆ ತಾಲೂಕಿನ ಉಪ್ಪಾರಹಳ್ಳಿಯಲ್ಲಿ ಕಾನೂನು ಸೇವೆಗಳ ಪ್ರಾಧಿಕಾರ, ತಾಲೂಕು ಕಾನೂನು ಸೇವಾ ಸಮಿತಿ, ತಾಲೂಕು ಪಂಚಾಯಿತಿ ಸಹಯೋಗದಲ್ಲಿ ವಿಶ್ವ ಭೂಮಿ ದಿನಾಚರಣೆ ಅಂಗವಾಗಿ ಹಮ್ಮಿಕೊಂಡಿದ್ದ ಕಲ್ಯಾಣಿ ಸ್ವಚ್ಛತೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ತಾಲೂಕು ಪಂಚಾಯಿತಿ ಇಒ ನಾಗಮಣಿ ಅವರು, ಇಂದು ಭೂಮಿ ನಮಗೆ ಸಾಕಷ್ಟು ನೀಡಿದೆ, ಆದರೆ ನಾವು ಭೂಮಿಯನ್ನು ನಾಶ ಮಾಡುತ್ತಿದ್ದೇವೆ. ಹೆಚ್ಚಾಗಿ ಪ್ಲಾಸ್ಟಿಕ್ ಬಳಕೆ ಮಾಡುವುದರಿಂದ ಭೂಮಿ ಹಂತ ಹಂತವಾಗಿ ನಾಶವಾಗುತ್ತಿದೆ. ಭೂಮಿ ಇಲ್ಲ ಅಂದರೆ ಇಡೀ ವಿಶ್ವವೇ ನಾಶವಾಗುತ್ತದೆ. ಆದ್ದರಿಂದ ನಾವೆಲ್ಲರೂ ಭೂಮಿಯನ್ನು ಕಾಪಾಡುವಂತಹ ಕೆಲಸ ಮಾಡಬೇಕು ಎಂದರು. ಈ ದಿನ ಗುಡಿಬಂಡೆ ತಾಲೂಕಿನ ದಪ್ಪತ್ತಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಕಾನೂನು ಸೇವಾ ಪ್ರಾಧಿಕಾರ ಮತ್ತು ತಾಲೂಕು ಪಂಚಾಯತಿ ಗುಡಿಬಂಡೆ ವತಿಯಿಂದ ವಿಶ್ವ ಭೂಮಿ ದಿನಾಚರಣೆ ಆಚರಣೆ ಅಂಗವಾಗಿ ನಾವು ಕಲ್ಯಾಣಿಯ ಸ್ವಚ್ಛತೆ ಮಾಡ್ತಾ ಇದ್ದೀವಿ. ಹಾಗೆ ಮುಂದಿನ ದಿನಗಳಲ್ಲಿ ಇಲ್ಲಿ 9 ಗುಂಟೆ ಜಾಗ ಇದೆ, ಸರ್ವೆ ಮಾಡಿಸ್ಬಿಟ್ಟು ಪೂಜೆಗಳೆಲ್ಲ ಹಾಕ್ಬಿಟ್ಟು ಗಿಡಗಳು ನೆಡುವ ಕಾರ್ಯಕ್ರಮ ಇರುತ್ತೆ. ಬಳಿಕ ವಕೀಲರ ಸಂಘದ ಅಧ್ಯಕ್ಷ ಅಶ್ವಥ್ ರೆಡ್ಡಿ ಮಾತನಾಡಿ, ಸಂವಿಧಾನಬದ್ಧವಾಗಿ ಪ್ರತಿಯೊಬ್ಬ ಪ್ರಜೆಯು ಪರಿಸರವನ್ನು ರಕ್ಷಿಸುವ ಮೂಲಭೂತ ಕರ್ತವ್ಯವನ್ನು ಹೊಂದಿದ್ದಾನೆ. ಕಾನೂನು ಅರಿವಿನ ಜೊತೆಗೆ ಪರಿಸರ ಕಾಳಜಿಯನ್ನು ಬೆಳೆಸಿಕೊಳ್ಳುವುದು ಇಂದಿನ ಅಗತ್ಯ ಎಂದರು. ಸತೀಶ್ ಬಾಬು, ಸಿಟಿವಿ ನ್ಯೂಸ್, ಗುಡಿಬಂಡೆ. ದೇಶದಲ್ಲಿ ಸಂಕಷ್ಟದಲ್ಲಿರುವ ಕಾಂಗ್ರೆಸ್ ಪಕ್ಷಕ್ಕೆ ನಜೀರ್ ಅಹ್ಮದ್ ಅವರ ವಜಾ ಪಕ್ಷ ಸಂಘಟನೆಗೆ ದೊಡ್ಡ ಹಿನ್ನಡೆಯಾಗಿದೆ ಎಂದು ಕಾಂಗ್ರೆಸ್ ದಲಿತ ಮುಖಂಡರು ಆತಂಕ ವ್ಯಕ್ತಪಡಿಸಿದ್ದಾರೆ. ಸಿಎಂ ರಾಜಕೀಯ ಕಾರ್ಯದರ್ಶಿ ಸ್ಥಾನದಿಂದ ನಜೀರ್ ಅಹ್ಮದ್ ವಜಾ ಹಿನ್ನೆಲೆ ಕಾಂಗ್ರೆಸ್ ದಲಿತ ಮುಖಂಡರಿಂದ ಇಂದು ಕೋಲಾರದಲ್ಲಿ ಸುದ್ದಿಗೋಷ್ಠಿ ನಡೆಸಲಾಯಿತು. ಈ ವೇಳೆ ಮಾತನಾಡಿದ ಕಾಂಗ್ರೆಸ್ ದಲಿತ ಮುಖಂಡರು, ದೇಶದಲ್ಲಿ ಸಂಕಷ್ಟದಲ್ಲಿರುವ ಕಾಂಗ್ರೆಸ್ ಪಕ್ಷಕ್ಕೆ ನಜೀರ್ ಅಹ್ಮದ್ ಅವರ ವಜಾ ಪಕ್ಷ ಸಂಘಟನೆಗೆ ದೊಡ್ಡ ಹಿನ್ನಡೆಯಾಗಿದೆ ಎಂದು ಕಾಂಗ್ರೆಸ್ ದಲಿತ ಮುಖಂಡರು ಆತಂಕ ವ್ಯಕ್ತಪಡಿಸಿದ್ದಾರೆ. ನಜೀರ್ ಅಹ್ಮದ್ ಅವರು ಮುಸ್ಲಿಂ ಸಮುದಾಯದ ನಾಯಕರಾಗಿರಲಿಲ್ಲ, ಇಡೀ ಅಹಿಂದ ವರ್ಗಕ್ಕೆ ನಾಯಕರಾಗಿದ್ರು. ಪಕ್ಷ ಬಾಗಲಕೋಟೆ ಉಪಚುನಾವಣೆಗೆ ನೀಡಿದ ಜವಾಬ್ದಾರಿಯನ್ನು ನಜೀರ್ ಅಹ್ಮದ್ ಸಮರ್ಥವಾಗಿ ನಿಭಾಯಿಸಿದ್ರು ಎಂದರು. ಯಾರೋ ಹೇಳಿದ ಮಾತು ಕೇಳಿ ಹೈಕಮಾಂಡ್ ನಜೀರ್ ಅಹ್ಮದ್ ವಿರುದ್ಧ ಕೈಗೊಂಡಿರುವ ಕ್ರಮ ತಪ್ಪು. ನಜೀರ್ ಅಹ್ಮದ್ ಅವರನ್ನು ಮತ್ತೆ ಸಿಎಂ ರಾಜಕೀಯ ಕಾರ್ಯದರ್ಶಿ ಸ್ಥಾನಕ್ಕೆ ಮರು ನೇಮಕ ಮಾಡಬೇಕು, ಇಲ್ಲದಿದ್ದರೆ ಪಕ್ಷ ಸಂಘಟನೆಗೆ ತೀವ್ರ ಹಿನ್ನಡೆಯಾಗುತ್ತದೆ. ನಜೀರ್ ಅಹ್ಮದ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು. ಇಡೀ ಅಲ್ಪಸಂಖ್ಯಾತ ಸಮುದಾಯ ಮಾತ್ರವಲ್ಲದೆ ದಲಿತರು, ಹಿಂದುಳಿದ ವರ್ಗಗಳ ಸಮುದಾಯಕ್ಕೆ ನಾಯಕರಾಗಿದ್ದಾರೆ. ಪಕ್ಷ ನೀಡಿದ ಜವಾಬ್ದಾರಿಯನ್ನು ಅವರು ಚಾಚೂ ತಪ್ಪದೆ ಪಾಲಿಸಿದ್ದಾರೆ. ಕೂಡಲೇ ಅವರಿಗೆ ಪಕ್ಷದಲ್ಲಿ ಸೂಕ್ತ ಸ್ಥಾನಮಾನ ನೀಡದಿದ್ದರೆ ಮುಂಬರುವ ಚುನಾವಣೆಯಲ್ಲಿ ಪಕ್ಷ ಹಿನ್ನಡೆ ಸಾಧಿಸುತ್ತದೆ ಎಂದರು. ಪತ್ರಿಕಾ ಮಿತ್ರರೇ,
ಈ ದಿನ ನಾವು ಮಾಧ್ಯಮದ ಮುಂದೆ ಬಂದಿರತಕ್ಕಂಥ ವಿಚಾರ ಏನು ಅಂತಂದ್ರೆ, ನಾವು ಒಬ್ಬ ವ್ಯಕ್ತಿಯ ಪರವಾಗಿ ಮಾತಾಡಲಿಕ್ಕೆ ಬಂದಿಲ್ಲ, ಬದಲಾಗಿ ದಶಕಗಳ ಕಾಲ ಸುದೀರ್ಘವಾಗಿ ತನ್ನ ಬೆವರನ್ನು ಸುರಿಸಿ ರಾಜ್ಯಾದ್ಯಂತ ಪಕ್ಷ ಸಂಘಟನೆ ಮಾಡಿ ಪಕ್ಷಕ್ಕಾಗಿ ಹಗಲಿರುಳು ಶ್ರಮಿಸಿರುವ ನಜೀರ್ ಅಹಮದ್ ಸಾಹೇಬರು ಅವ್ರಿಗಾಗಿರುವ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಲು ಹಾಗೂ ಕಾಂಗ್ರೆಸ್ ಪಕ್ಷದ ವರಿಷ್ಠರು ನಜೀರ್ ಅಹಮದ್ ಸಾಹೇಬರ ಮೇಲೆ ಬಂದಿರತಕ್ಕಂತಹ ಆರೋಪಗಳನ್ನು ಮರುಪರಿಶೀಲನೆ ಮಾಡಿ ಅವರಿಗೆ ನೀಡಲಾಗಿದ್ದ ರಾಜಕೀಯ ಕಾರ್ಯದರ್ಶಿಗಳ, ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗಳ ಹುದ್ದೆಯನ್ನು ಮರು ನೇಮಕ ಮಾಡಲು ಅವರಿಗೆ ಮಾಧ್ಯಮದ ಮುಖಾಂತರ ಮನವರಿಕೆ ಮಾಡಲು ನಾವು ಇವತ್ತು ತಮ್ಮ ಮುಂದೆ ಬಂದಿದ್ದೇವೆ ಬಂಧುಗಳೇ. ಈಶ್ವರ್, ಸಿಟಿವಿ ನ್ಯೂಸ್, ಕೋಲಾರ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ. Looking for the perfect place for your child's bright future? Welcome to Dolphins Group of Educational Institutions, where excellence begins from the very first step. Our new Montessori program designed to nurture young minds with care and creativity. With experienced faculty, safe and reliable transport facilities, and separate secure hostel accommodation, we ensure comfort, safety, and quality education at every stage. From foundational learning to higher education, we build confidence, character, and success. Dolphins Group of Educational Institutions, empowering young minds. Admissions open now. ಶ್ರೀ ಚಾಮವಿ ಪಾರ್ಟಿ ಹಾಲ್ 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. ಆವೃತ ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್, ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ. ಶ್ರೀ ಚಾಮವಿ ಪಾರ್ಟಿ ಹಾಲ್ 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಐಸಿಎಸ್ಇ ಸಿಲೆಬಸ್ ಹೊಂದಿರುವ ಬಾಲ್ಡ್ವಿನ್ ಶಾಲೆಯಲ್ಲಿ 2026-27ನೇ ಸಾಲಿನ ನರ್ಸರಿಯಿಂದ 8ನೇ ತರಗತಿವರೆಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಹೈಟೆಕ್ ಸ್ಕೂಲ್ ಬಿಲ್ಡಿಂಗ್, ನುರಿತ ಶಿಕ್ಷಕರು, ಸ್ಮಾರ್ಟ್ ಕ್ಲಾಸ್ ರೂಮ್, ವಿದ್ಯಾರ್ಥಿಗಳಿಗೆ ಕ್ರೀಡಾ ತರಬೇತಿ, ಈಜುಕೊಳ, ಬಾಸ್ಕೆಟ್ಬಾಲ್, ಕ್ರಿಕೆಟ್, ವಿಶಾಲವಾದ ಆಟದ ಮೈದಾನ ಹಾಗೂ ಸುರಕ್ಷಿತ ಬಸ್ ವ್ಯವಸ್ಥೆ ಕಲ್ಪಿಸಲಾಗಿದೆ. ದಿ ಹಾರ್ಟ್ ಆಫ್ ದಿ ಸಿಟಿ ಆಗಿದೆ. ನಿಮ್ಮ ಮಗುವನ್ನು ದಾಖಲು ಮಾಡಲು ಇಂದೇ ಶಾಲೆಗೆ ಭೇಟಿ ನೀಡಿ. ಬಾಲ್ಡ್ವಿನ್ ಸ್ಕೂಲ್, ಹಳೆ ಬಸ್ ನಿಲ್ದಾಣದ ಎದುರು, ಕೋಲಾರ.
ಅಂಜನಾದ್ರಿ ಪಿಯು ಮತ್ತು ಡಿಗ್ರಿ ಕಾಲೇಜು ಕರ್ನಾಟಕ ಸರ್ಕಾರದಿಂದ ಮಾನ್ಯತೆ ಮತ್ತು ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ಸಂಯೋಜನೆಗೆ ಒಳಪಟ್ಟಿದೆ. ಗುಡಿಬಂಡೆ ರಸ್ತೆ, ಪೆರೇಸಂದ್ರ ಕ್ರಾಸ್, ಚಿಕ್ಕಬಳ್ಳಾಪುರ ತಾಲೂಕು ಮತ್ತು ಜಿಲ್ಲೆ. 2026-27ರ ದಾಖಲಾತಿಗಳು ಪ್ರಾರಂಭವಾಗಿವೆ. 15 ವರ್ಷ ಬೋಧನಾ ಕ್ಷೇತ್ರದಲ್ಲಿ ಸುದೀರ್ಘ ಅನುಭವವುಳ್ಳ ಉಪನ್ಯಾಸಕರ ಸಾರಥ್ಯದಲ್ಲಿ ಪ್ರಾರಂಭವಾಗಿ ಯಶಸ್ವಿಯಾಗಿ ಮುಂದುವರಿಯುತ್ತಿರುವ ಕಾಲೇಜು. ಎಜುಕೇಷನ್ at ₹1 per year for toppers. PUC Commerce, HEBA, EBACS plus CA Foundation, Arts HEPS and BA HEP HES, BCom course available. ಎಲ್ಲ ವಿದ್ಯಾರ್ಥಿಗಳಿಗೂ ಹಾಸ್ಟೆಲ್ ಸೌಲಭ್ಯವಿರುತ್ತದೆ. ನಮ್ಮಲ್ಲಿರುವ ವಿಶೇಷತೆಗಳು: highly experienced teaching faculty, research oriented teaching and guidance, special coaching for competitive exams, special coaching for communicative English, placements and personality development training, free bus facility from bus stand. ನಮ್ಮಲ್ಲಿ 2025-26ರ ಫಲಿತಾಂಶದಲ್ಲಿ ಅತಿ ಹೆಚ್ಚು ಅಂಕ ಪಡೆದಂತಹ ವಿದ್ಯಾರ್ಥಿಗಳು ದೀಪ್ತಿ 550, ನಂದಕುಮಾರ್ 536, ಪ್ರೇಮ 519, ಮೌನಿಕಾ 503. PUC ಟಾಪರ್ಸ್ at PU ಅಂಜನಾದ್ರಿ ಕಾಲೇಜ್. ಇನ್ನು ಯಾಕೆ ತಡ, ಕೂಡಲೇ ಸಂಪರ್ಕಿಸಿ 8123434303. ಒನ್ ಮೋರ್ ನಂಬರ್ 9686410525. ಒನ್ ಮೋರ್ ನಂಬರ್ 9845526456. ವಿಷ್ಣುಪ್ರಿಯ ಪಿಯುಸಿ ಕಾಲೇಜು ಚಿಕ್ಕಬಳ್ಳಾಪುರ ಉತ್ತಮ ಫಲಿತಾಂಶ. ವಿಜ್ಞಾನ ಮತ್ತು ವಾಣಿಜ್ಯ ವಿಭಾಗದಲ್ಲಿ 2025-26ನೇ ಸಾಲಿನ ಫಲಿತಾಂಶ ಪ್ರಕಟಗೊಂಡಿದ್ದು, ಚಿಕ್ಕಬಳ್ಳಾಪುರ ಪಟ್ಟಣದ ವಿಷ್ಣುಪ್ರಿಯ ಕಾಲೇಜಿನಲ್ಲಿ ಬಾಲಕಿಯರೇ ಮೇಲುಗೈ ಸಾಧಿಸಿದ್ದಾರೆ. ಈ ಬಾರಿಗೆ ದ್ವಿತೀಯ ಪಿಯುಸಿ ವಾಣಿಜ್ಯ ವಿಭಾಗ ವಿಜ್ಞಾನ ವಿಭಾಗದಲ್ಲಿ 99.5% ಬಂದಿದ್ದು, ವಿದ್ಯಾರ್ಥಿಗಳು ಅತ್ಯುನ್ನತ ಶ್ರೇಣಿಯಲ್ಲಿ ಅಂಕಗಳು ಪಡೆದು ಕಾಲೇಜಿನ ಕೀರ್ತಿಯನ್ನು ಹೆಚ್ಚಿಸಿ ಉತ್ತಮ ಫಲಿತಾಂಶ ದಾಖಲಿಸಿದೆ. ಹಾಗೂ ಇದೇ ರೀತಿ ವಾಣಿಜ್ಯ ವಿಭಾಗದಲ್ಲಿ 99.5% ಫಲಿತಾಂಶ ಬಂದಿದೆ. ಆದ್ದರಿಂದ ಎಲ್ಲ ವಿದ್ಯಾರ್ಥಿಗಳಿಗೆ ಕಾಲೇಜು ಆಡಳಿತ ಮಂಡಳಿ ಮತ್ತು ಪ್ರಾಂಶುಪಾಲರು ಹಾಗೂ ಉಪನ್ಯಾಸಕರು ಅಭಿನಂದನೆಗಳನ್ನು ತಿಳಿಸಿದರು. ಈ ಶೈಕ್ಷಣಿಕ ವರ್ಷದಲ್ಲಿ 95% ಅಂಕ ಗಳಿಸಿರುವ ವಿದ್ಯಾರ್ಥಿಗಳಿಗೆ ಬಿಕಾಂ ಮತ್ತು ಬಿಬಿಎ ತರಗತಿಗಳಿಗೆ ನಮ್ಮ ಕಾಲೇಜಿನಲ್ಲಿ ಉಚಿತ ದಾಖಲಾತಿಗಳನ್ನು ನೀಡಲಾಗುವುದು. ನಿಮ್ಮ ಮಕ್ಕಳ ಶೈಕ್ಷಣಿಕ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಶ್ರೀ ವಿಷ್ಣುಪ್ರಿಯ ಪಿಯು ಮತ್ತು ಡಿಗ್ರಿ ಕಾಲೇಜ್, ಜಡಲತಿಮ್ಮನಹಳ್ಳಿ, ನಂದಿ ಕೋಲ್ಡ್ ಸ್ಟೋರೇಜ್ ಹಿಂಭಾಗ, ಚಿಕ್ಕಬಳ್ಳಾಪುರ. 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭ. ಪ್ರಥಮ ಪಿಯುಸಿ ವಿಜ್ಞಾನ ವಿಭಾಗ, ಪಿಸಿಎಂಬಿ, ಪಿಸಿಎಂಸಿಎಸ್, ವಾಣಿಜ್ಯ ವಿಭಾಗ, ಇಬಿಎಎಸ್, ಇಬಿಎಸಿಎಸ್, ಡಿಗ್ರಿ ಬಿಕಾಂ, ಬಿಬಿಎ, ಎಂಕಾಂ, ಬಿಸಿಎ 100% ಫಲಿತಾಂಶ. ಶಿಕ್ಷಣಕ್ಕೆ ಪೂರಕ ವಾತಾವರಣ, ಅನುಭವಿ ಶಿಕ್ಷಕ ವೃಂದ, ಉಚಿತ ಸಾರಿಗೆ ಸೌಲಭ್ಯ, ಪಠ್ಯೇತರ ಚಟುವಟಿಕೆಗಳಿಗೆ ಆದ್ಯತೆ, ಮಲ್ಟಿಮೀಡಿಯಾ ಸಪೋರ್ಟ್ ಮತ್ತಿತರ ಸೌಲಭ್ಯಗಳು ಲಭ್ಯ. ಸತತ 25 ವರ್ಷಗಳಿಂದ ಉತ್ತಮ ಶಿಕ್ಷಣವನ್ನು ನೀಡುತ್ತಾ ಸಮಾಜಕ್ಕೆ ಉದಯೋನ್ಮುಖ ಪ್ರತಿಭೆಗಳನ್ನು ಕೊಟ್ಟ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಕಾಲೇಜ್ ಶ್ರೀ ವಿಷ್ಣುಪ್ರಿಯ ಪಿಯು ಮತ್ತು ಡಿಗ್ರಿ ಕಾಲೇಜ್, ಜಡಲತಿಮ್ಮನಹಳ್ಳಿ, ನಂದಿ ಕೋಲ್ಡ್ ಸ್ಟೋರೇಜ್ ಹಿಂಭಾಗ, ಚಿಕ್ಕಬಳ್ಳಾಪುರ. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹಾವುಗಳನ್ನು ಬಿಡದ ಬಿಸಿಲಿನ ಬೇಗೆ, ಯುವಕನ ಎದೆಯ ಮೇಲೆ ಮಲಗಿದ ನಾಗರ ಹಾವು, ಅದೃಷ್ಟವಶಾತ್ ಬಚಾವಾದ ಯುವಕ, ಅಡುಗೆ ಭಟ್ಟನ ಎದೆಯ ಮೇಲೆ ಮಲಗಿದ ಕೋಬ್ರಾ. ಬೀದಿಗೆ ಬಂದ ಚಿಕ್ಕಬಳ್ಳಾಪುರ ಕಾಂಗ್ರೆಸ್ ಬಣ ಬಡಿದಾಟ, ಜಿಲ್ಲಾ ಉಸ್ತುವಾರಿ ಸಚಿವ ಶಾಸಕರ ಬೆಂಬಲಿಗರ ನಡುವಿನ ಕಿತ್ತಾಟಕ್ಕೆ ಹೊಸ ತಿರುವು, ಶಾಸಕರನ್ನು ಟೀಕಿಸಿದ್ದ 3 ಕೆಪಿಸಿಸಿ ನೋಟಿಸ್, ಸಮರ್ಪಕ ಸಮಜಾಯಿಷಿ ನೀಡದಿದ್ದರೆ ಶಿಸ್ತು ಕ್ರಮದ ಎಚ್ಚರಿಕೆ. ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ಕೊನೆಯ ಸ್ಥಾನಕ್ಕೆ ಪೈಪೋಟಿ ನಡೆಸುತ್ತಿರುವ ಚಿಕ್ಕಬಳ್ಳಾಪುರ, ಫಲಿತಾಂಶದಲ್ಲಿ 33ನೇ ಸ್ಥಾನಕ್ಕೆ ಕುಸಿತ, ಮೊದಲ ಸ್ಥಾನಕ್ಕೆ ತರುವ ಭರವಸೆ ನೀಡಿದ ಶಾಸಕ ಪ್ರದೀಪ್ ಮಾತು ಹೇಳಿಕೆಗೆ ಸೀಮಿತ. ನಿದ್ದೆಗೆ ಜಾರಿದ ಚಿಕ್ಕಬಳ್ಳಾಪುರ ನಗರಸಭೆ, ನಾಗರಿಕರ ನೀರಿನ ಸಮಸ್ಯೆಗೆ ಸ್ಪಂದಿಸುವಲ್ಲಿ ನಗರಸಭೆ ಅಧಿಕಾರಿಗಳು ವಿಫಲ, 1 ತಿಂಗಳಾದರೂ ನೀರು ನೀಡದ ನಗರಸಭೆ ವಿರುದ್ಧ ನಾಗರಿಕರ ಆಕ್ರೋಶ, ನಗರಸಭೆಗೆ ಮುತ್ತಿಗೆ ಹಾಕುವ ಎಚ್ಚರಿಕೆ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.